ಕರ್ತನಾದಂಥ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಈ ಅವಕಾಶವನ್ನು ಮಾಡಿಕೊಟ್ಟಂತ ಪ್ರಿಯ ಸಹೋದರ ಅಂತ ವೆಸ್ಲಿಯವರಿಗೂ, ಸಭೆಯ ಹಿರಿಯರಿಗೂ ಮತ್ತು ಸಭೆಯವರಾದಂಥ ನಿಮ್ಮೆಲ್ಲರಿಗೆ ನನ್ನ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತೇನೆ. ಭದ್ರಾವತಿಗೆ ಒಟ್ಟಿಗಿರುವಂತ ಸಂಬಂಧ ಬಹಳ ಹಳೆಯದು. 1975ರಿಂದ ನಾನು ಭದ್ರಾವತಿಗೆ ಬರ್ತಿದ್ದೇನೆ. 78ರಲ್ಲಿ ಹೆಚ್ಚು ಫಲದಾಯಕವಾದಂಥ ಒಂದು ವರ್ಷ 1978. ನನಗಿನ್ನೂ ಮದುವೆ ಆಗಿರಲಿಲ್ಲ. ನಾನು ಒಂದು ವೇಳೆ ಆಗ ಐ ವಾಸ್ ಅಬೌಟ್ 24 ವರ್ಷ ಇರ್ಬೋದು. ಆ ಸಮಯದಲ್ಲಿ ಕರ್ತನು ಹೆಚ್ಚಾಗಿ ಉಪಯೋಗಿಸಿದಂತ ವರ್ಷ ಅದು ಭದ್ರಾವತಿ ಕಡೆಯಲ್ಲಿ. ಇಲ್ಲಿ ನಾವು ಇದಕ್ಕೆಲ್ಲ ಹೋಗ್ತಿದ್ವಿ, ಕ್ಯಾಥಲಿಕ್ ಚರ್ಚಸ್ಗಳಿಗೆ ಹೋಗಿ ಕ್ಯಾಲೆಂಡರ್ಸ್ ಅಲ್ಲಿ ಇದೆಯಲ್ಲ ಅಂತ ಕ್ಯಾಲೆಂಡರ್ಸ್ಗಳನ್ನು ಅವ್ರಿಗೆ ಕೊಡ್ತಿದ್ದೆವು. ಸುವಾರ್ತೆ ಅವ್ರಿಗೆ ಆ ರೀತಿಯಲ್ಲಿ ಮುಟ್ಟಿಸ್ತಾ ಇದ್ದೆವು. ದಟ್ ವಾಸ್ ಅವರ್ ಎಫರ್ಟ್. ಎವ್ರಿಯಮ್ ಕ್ರುಸೇಡ್ ಅಲ್ಲಿ ಇದ್ದೆ. ಆ ಸಮಯದಲ್ಲಿ ನಮ್ಗೆ ಒಂದು ಇದು ಕೊಡ್ತಾ ಇದ್ರು, ಏನಂದ್ರೆ ಟಾಸ್ಕ್ ಕೊಡ್ತಾ ಇದ್ರು. ಕೊಟ್ಟು ಯಾವ ರೀತಿಯ ಕ್ಯಾಲೆಂಡರ್, ಗೋಲ್ಡನ್ ಟೆಕ್ಸ್ಟ್ ಕ್ಯಾಲೆಂಡರ್ ಅಂತ ಬರ್ತಿದ್ದಾಗ ಆ ಕ್ಯಾಲೆಂಡರ್ಗಳನ್ನ ಕ್ಯಾಥಲಿಕ್ ಸಭೆಗಳಲ್ಲಿ ಮತ್ತೆ ನಮ್ಮ ಅಸೆಂಬ್ಲಿಗಳಲ್ಲಿ ಅವುಗಳನ್ನು ಕೊಡುವಂತ ಪರಿಪಾಠ ಇಟ್ಕೊಂಡಿದ್ದೆವು. ಆಗ ಕ್ಯಾಲೆಂಡರ್ಗೆ ಬೆಲೆ ಇದ್ದದ್ದು ₹2 ಅಷ್ಟೇನೆ. 2 rupees, just 2 rupees we used to give. ಹಾಗೆ ನೆನಪಿದೆ, ತುಂಬಾ ನೆನಪಿದೆ ಕರ್ತನು ಉಪಯೋಗಿಸಿದಂತ ವರ್ಷಗಳಿಗೆ. ನಾನು ಸೇವೆಗೆ ಬಂದು ಸುಮಾರು ಈಗ 55 ವರ್ಷದ ಮೇಲೆ ಆಯ್ತು. 1970ಯಲ್ಲಿ ಸ್ಟಾರ್ಟ್ ಮಾಡಿದೆ ಸೇವೆ. ಈಗ 55 ವರ್ಷಗಳಾಯ್ತು. ಮತ್ತೆ ಸಹೋದರಿ ಸಾರಾ ಅವರ ತಂದೆ ಎರಿಕ್ ವಿಲ್ಸನ್ ಅವ್ರ ಒಟ್ಟಿಗೆ ಸೇವೆ ಮಾಡಿದೆ. ಅವರು ರಿಟೈರ್ಡ್ ಆಗಿದ್ರು, ನಮ್ಮಂತ ಹುಡುಗರೊಟ್ಟಿಗೆ ಅವರು ಹುಡುಗರ ಹಾಗೆ ಆ ಒಂದು ಉತ್ಸಾಹದಲ್ಲಿ ಅವರು ಸೇವೆ ಮಾಡ್ತಿದ್ರು. ಯು ಕಾಂಟ್ ಬಿಲೀವ್. ಸೈಕಲ್ ತುಳಿತಾ ಇದ್ರು ನಮ್ಮೊಟ್ಟಿಗೆ. ಅವರು ಏದುಸರು ಬಿಟ್ಕೊಂಡೆ ಸರಿ, ಎತ್ತರ ಆಳು ಮನುಷ್ಯ, ಎತ್ತರ ಆಳು, ಸರಿ ತೋರ ಅವರು ಸರಿ. ಇದು ಏನಂದ್ರೆ ಅವರ ಜೀವಿತದಲ್ಲಿ ನಾನು ಕಂಡ್ಕೊಂಡದ್ದೇನೆಂದ್ರೆ ಕ್ರಿಸ್ತನ ಸ್ವಾರ್ಥೆಯನ್ನ ಸಾರ್ಬೇಕು. ಮಿಲಿಟರಿಯಲ್ಲಿ ಇದ್ದವರು, ಅವರು ರಿಟೈರ್ಡ್ ಆಗಿ ಬಂದಿದ್ರು. ಸೊ ಹಿ ಹ್ಯಾಡ್ ದಟ್, ಇದು ಕರೇಜ್, ದೇವರ ಸ್ವಾರ್ಥೆ ನಾನು ಎಲ್ಲ ಕಡೆ ಸಾರ್ಬೇಕು ಅಂತ ಧೈರ್ಯವಾಗಿ ಹೇಳ್ತಿದ್ರು. ಏನು ಹೆದರಿಕೆ ಅಂತ ಕೇಳಲೇಬೇಡಿ. ಹಾಗೆ ಹಿ ವಾಸ್ ವಂಡರ್ಫುಲ್ ಪರ್ಸನ್. ಹಾಗೆ ಸಹೋದರಿ ಸಾರ್ ಅವ್ರು ಮಾಡುವಂತ ಸೇವೆ, ಸಹೋದರ ವೆಸ್ಲಿ ಅವ್ರು ಮಾಡುವಂತ ಸೇವೆ, ಇದರ ಹಿಂದೆ ಕೆಲವೊಬ್ಬರ ಪ್ರಾರ್ಥನಾ ಶಕ್ತಿ ಇದೆ ಮತ್ತು ಅವರ ಸಹಾಯ ಅವರಿಗಿದೆ ಮತ್ತು ಕರ್ತನು ಆಶೀರ್ವಾದ ಇದೆ. ಈ ಸಭೆ ನಾನು ಮೇಲೆ ಬಂದಿರಲಿಲ್ಲ, ಫಸ್ಟ್ ಟೈಮ್ ಮೇಲೆ ಬರೋದು. ಕೆಳಗಡೆ ಬಂದಿದ್ವಿ, ನಾನು ನನ್ನ ಹೆಂಡತಿ ಕಳೆದ ಸಾರೆ ಕೆಳಗಡೆ ಇಟ್ಕೊಂಡಿದ್ರು ಲೇಡೀಸ್ ಮೀಟಿಂಗ್. ಸೊ ಅದು ನೆನಪಿದೆ. ಅದರ ಮೊದಲು ವಿ ಕೇಮ್ ಇನ್ 2012 ಅಲ್ಲಿ ಸಹೋದರ ಎಜ್ಗೇಲ್ ಜೇಕಬ್ ಅವರೊಟ್ಟಿಗೆ ನಾನು ಇದ್ದೆ. ಇಬ್ರು ಸೇರಿ ವಾಕ್ಯಗಳನ್ನ ಇಲ್ಲಿ ಕೊಟ್ಟಿದ್ದೇವೆ. ಅನೇಕರಿಗೆ ನೆನಪಿರ್ಲಿಕ್ಕಿಲ್ಲ. ಆದ್ರೆ ಹೀಗೆ ಭದ್ರಾವತಿ ಇಷ್ಟು ಇಲ್ಲಿ ತುಂಬಾ ಸೇವೆ ನಡೀತಾ ಇದೆ ಮತ್ತು ತುಂಬಾ ಉತ್ಸಾಹ ಇದೆ. ಬೇಕಾದಷ್ಟು ವಾಕ್ಯ ಕೇಳಿದೆ. ಏನು ವಾಕ್ಯಕ್ಕೇನು ಕೊರತೆ ಇಲ್ಲ. ಒಳ್ಳೊಳ್ಳೆ ಸೇವಕರಿಂದ ವಾಕ್ಯ ಕೇಳಿದ್ದೀರಿ. ಆದ್ರೆ ಅದರ ಇದು ಬೇಕು, ಏನಂದ್ರೆ ಬೆಳವಣಿಗೆ. ಇಟ್ ಶುಡ್ ಏನಂತ ಹೇಳಿದ್ರೆ ವರ್ಕ್ ಇನ್ ಅಂಡ್ ಥ್ರೂ ಯುವರ್ ಲೈಫ್ಸ್. ನಿಮ್ಮ ಜೀವಿತಗಳ ಮುಖಾಂತರ ವಾಕ್ಯ ಏನಂದ್ರೆ ಕಾರ್ಯ ಮಾಡ್ತಾ ಇರ್ಬಾರ್ದು. ಅದು ನೀವು ಕೇಳುವುದ್ರಿಂದ ಬರುವುದಿಲ್ಲ. ಏನ್ ಮಾಡ್ಬೇಕು? ನೀವು ಅದನ್ನು ಕೇಳಿ ಅನುಸರಿಸ್ಬೇಕು. ಇಟ್ಸ್ ನಾಟ್ ಇನಫ್, ಇಟ್ ಇಸ್ ಒನ್ ಸೈಡೆಡ್ ಇದಾಗ್ತದೆ. ಕೇಳುವುದ್ರಿಂದ ಇಲ್ಲ, ನಾಟ್ ಪಾಸಿಬಲ್. ನೀವು ಕೇಳೋದ್ರಿಂದ ನಿಮ್ಗೆ ಎಷ್ಟು ನೆನಪಿರ್ತದಂದ್ರೆ ಒಂದು 5 minutes ಯು ಕ್ಯಾನ್ ರಿಮೆಂಬರ್ ಥಿಂಗ್ಸ್ ಅಷ್ಟೇ. 5 ನಿಮಿಷ ಮಾತ್ರ ನೆನಪಿಟ್ಕೊಳ್ತೀರ, ಆಮೇಲೆ ಅದನ್ನು ಮರೆತು ಬಿಡ್ತೀರಿ. ಇರ್ಲಿ, ಕರ್ತನ ಕೃಪೆಯಿಂದ ನಾನು ಸುಮಾರು ವರ್ಷ, ಈಗ 1970ರಲ್ಲಿ ಪೂರ್ಣಾವಧಿ ಸೇವೆ ಎಬ್ರಿಯಂ ಕ್ರುಸೇಡ್ ಮುಖಾಂತರವಾಗಿ ನಾನು ಬಂದೆ. 19 ವರ್ಷ ನನಗೆ ಆಗ. ಈಗ 74. ಅಲ್ಲಿ ಸುಮಾರು 26 ವರ್ಷ ಸೇವೆ ಮಾಡಿದೆ. ಆಮೇಲೆ ಕರ್ತನ ಕರೆ ಆಯ್ತು. ಏನಂದ್ರೆ
ಇವರ ಮಧ್ಯೆ ಸ್ವಾರ್ಥ ಕೇಳದೆ ಇರುವಂತಹ ಜನರು ನಮ್ಮ ದೇಶದಲ್ಲಿ ಇದ್ದಾರೆ, ನಮ್ಮ ಮಧ್ಯದಲ್ಲಿ ಇದ್ದಾರೆ ಅಂತ. ಅದರಲ್ಲಿ ಪ್ರಥಮತವಾಗಿ ಬಂದಂತವರು ಸುಡುಗಾಡ ಸಿದ್ರು ಅಂತ ಹೇಳಿ ವಿಚಿತ್ರ ಹೆಸರು. ಅವರು ಆಂಧ್ರ ಕಡೆ ಅವರು ಸುಡುಗಾಡ ಸಿದ್ರು ಅಂತ ಹೇಳಿ ಅವರ ಮುಖಾಂತರವಾಗಿ ಸೇವೆ ಪ್ರಾರಂಭ ಮಾಡಿ ಈಗ ಟ್ರೈಬಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನುವಂಥ ಸಂಸ್ಥೆಯನ್ನು ನಾವು 1994ರಲ್ಲಿ ಸ್ಟಾರ್ಟ್ ಮಾಡಿದೆವು. ಈಗ 32ನೇ ವರ್ಷ, ಈಗ 31 ಇಯರ್ಸ್ ಆಯ್ತು ಹೆಚ್ಚು ಕಡಿಮೆ. 31 ವರ್ಷದಿಂದ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ, ಕರ್ನಾಟಕದಲ್ಲಿ ಸ್ವಲ್ಪ ಕಡೆ ಇದ್ದೇವೆ, ಹೆಚ್ಚು ನಾವು ಛತ್ತೀಸ್ಗಢಲ್ಲಿ ಸೇವೆ ಮಾಡ್ತಿದ್ದೇವೆ. ಛತ್ತೀಸ್ಗಢಲ್ಲಿ ಅಲ್ಲಿ ಬೇರೆ ಬೇರೆ ಟ್ರೈಬಲ್ ಗ್ರೂಪ್ಸ್ ಇದ್ದಾವೆ, ಅವ್ರ ಮಧ್ಯದಲ್ಲಿ ಮಾಡ್ತಾ ಇದ್ದೇವೆ. ಅದು ಬಿಟ್ರೆ ಮುಸಲ್ಮಾನರ ಮಧ್ಯೆ ಆಸಾಂನಲ್ಲಿ ಮಾಡ್ತಾ ಇದ್ದೇವೆ. ಅಲ್ಲಿ ಬಾಂಗ್ಲಾದೇಶದ ಮುಸಲ್ಮಾನರಿದ್ದಾರೆ, ಬಾಂಗ್ಲಾ ಅಸ್ಸಾಮಿ ಮಾತಾಡುವಂಥವರು, ಅವರ ಮಧ್ಯದಲ್ಲಿ ಸೇವೆ ನಡೀತಾ ಇದೆ. ಬ್ಯಾಪ್ಟಿಸಮ್ಸ್ ಆಗ್ತದೆ. ಆದ್ರೆ ಅಲ್ಲಿ ಆಸಾಂದಲ್ಲಿ ಹೀಗೆ ಇದನ್ನ ಮಾಡ್ಲಿಕ್ಕೆ ಬರೋದಿಲ್ಲ, ಆರಾಧನೆ ಮಾಡ್ಲಿಕ್ಕೆ ಆಗಲ್ಲ. ಅವ್ರೇನಿದ್ರು ಮನೆ ಅಂಗ ಹಿತ್ತಲ ಇದರಲ್ಲಿ ಹಿಂಭಾಗದಲ್ಲಿ ಅವ್ರು ಸೇರಿ ಹೆದರಿಕೆಯಿಂದ ಆರಾಧನೆ ಮಾಡಬೇಕು. ಇಷ್ಟೊಂದು ಫ್ರೀಡಮ್ ಇಲ್ಲ ಅವ್ರಿಗೆ. ಅದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಬರೋಣ, ಕರ್ತನು ಹೇಗೋ ತನ್ನ ರಾಜ್ಯಕ್ಕೆ ಜನರನ್ನು ಸೇರಿಸ್ಲಿ, ಆತ್ಮಗಳನ್ನ ಆತನು ನಡೆಸಲಿ. ನಾನು ಪತ್ರಿಕೆ ತಂದಿದ್ದೇನೆ, ಆಮೇಲೆ ನಿಮ್ಮ ಸಭಾ ಹಿರಿಯರು ಸೋದರಂತ ವೆಸ್ಲಿ ಅವರು ಹೇಳ್ತಾರೆ, ಅದನ್ನ ತಗೊಂಡ್ರು, ಫ್ರೀ ಆಗಿದೆ. ಅದು ತಕೊಂಡು ಸೇವೆ ಕುರಿತು ಪ್ರಾರ್ಥಿಸಬಹುದು. ಮತ್ತೆ ನಿಮಗೆ ಬೇಕಿದ್ರೆ ನಿಮ್ಮ ವಿಳಾಸಗಳನ್ನು ಕೊಟ್ಟರೆ ನಾವು ಕಳಿಸ್ತೇವೆ. ಹೇಗೋ ನೋಡಿ ನೀವು ಪ್ರಾರ್ಥನೆ ಮಾಡಿ ಅದರಲ್ಲಿ ಭಾಗವಹಿಸ್ಬಹುದು. ಈ ಸಾಯಂಕಾಲ ವೇಳೆ ನಾನು ಆರಿಸಿಕೊಂಡಂತ ದೇವರ ವಾಕ್ಯದ ಭಾಗ ಆದಿಕಾಂಡ 50ನೇ ಅಧ್ಯಾಯ, ಜೆನೆಸಿಸ್ ಚಾಪ್ಟರ್ 50 ವರ್ಸ್ 24, 24ನೇ ವಚನ ಓದ್ರಿ. ಯೋಸೇಫನು ತನ್ನ ಅಣ್ಣ ತಮ್ಮಂದಿರಿಗೆ, ನನಗೆ ಅವಸಾನ ಕಾಲ ಸಮೀಪಿಸಿತು, ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಮರಿಸಿ ಈ ದೇಶದಿಂದ ತಾನು ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಕೊಡುತ್ತೇನೆಂದು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನೀವು ಹೋಗಿ ಸೇರುವಂತೆ ಮಾಡುವೆನೆಂದು ತಿಳಿದುಕೊಳ್ಳಿರಿ ಎಂದು ಹೇಳಿದರು. ಅಲ್ಲಿ ನಾವು ನೋಡುವಂತ ಏನಂದ್ರೆ ಇಂಗ್ಲಿಷ್ ನಲ್ಲಿ ಹೀಗೆ ಬರ್ತದೆ, ಗಾಡ್ ವಿಲ್ ಶ್ಯೂರ್ಲಿ ವಿಸಿಟ್ ಯು and bring you out of this land unto the land which I swore to Abraham, to Isaac and to Jacob. ಅಲ್ಲಿ ಏನಂದ್ರೆ ಕನ್ನಡದಲ್ಲಿ ಪರಾಂಬರಿಸುವಿಕೆ ಅಂತಿದೆ, ಇಂಗ್ಲಿಷ್ ನಲ್ಲಿ ಇಲ್ಲ. ಗಾಡ್ ಅಂಡ್ ಬ್ರಿಂಗ್ ಯು ಔಟ್ ಆಫ್ ದಿಸ್ ಲ್ಯಾಂಡ್. ಈ ದೇಶದಿಂದ ದೇವರು ನಿಮ್ಮನ್ನೇನ್ ಮಾಡ್ತಾನೆ, ಆತನು ಹೊರಗೆ ಕರ್ಕೊಂಡು ಹೋಗ್ತಾನೆ. he will bring you out, he will take you out of this land ಅನ್ನುವಂಥ ಅಂಶವನ್ನ ನಾವು ಅಲ್ಲಿ ನೋಡ್ತೇವೆ. ಈ ಫ್ಯಾನ್ ಸ್ವಲ್ಪ ಆಫ್ ಮಾಡ್ಬಿಟ್ರೆ. ಥ್ಯಾಂಕ್ ಯು. ಇಲ್ಲಿ ನಾವು ನೋಡುವಾಗ ಏನಂತ ಹೇಳಿದ್ರೆ, ಇದನ್ನ ಯೋಸೇಫನ್ನು ಅವನ ಅವಸಾನ ಕಾಲ ಬಂದಿರುವಾಗ, ಸಾಯುವಂತ ಸಮಯ, ಅವನ ಅವಸಾನ ಕಾಲ ಬಂದಿದೆ. ಆ ಸಮಯದಲ್ಲಿ ಇದನ್ನ ಅವನು ಪ್ರವಾದನ ರೂಪದಲ್ಲಿ, ವೆರಿ ಪ್ರಾಫಿಟಿಕಲ್ ವೇ, ಪ್ರವಾದನ ರೂಪದಲ್ಲಿ ಈ ಮಾತುಗಳನ್ನ ತನ್ನ ಅಣ್ಣ ತಮ್ಮಂದಿರಿಗೆ, ಅವರ ಮಕ್ಕಳಿಗೆ, ಇಸ್ರಾಯೇಲ್ ಸಂತತಿಯವರಿಗೆ ಇದನ್ನ ಹೇಳ್ತಾನೆ. ಪ್ರವಾದನ ರೂಪದಲ್ಲಿ. ಯಾಕಂದ್ರೆ ಇಲ್ಲಿ ಐಗುಪ್ತ ದೇಶಕ್ಕೆ ಇಸ್ರಾಯೇಲ್ ಜನರು ಬಂದಾಗಿದೆ. 70 ಜನರು, ಯಾಕೋಬನು 70 ಜನರನ್ನ ತಕ್ಕೊಂಡು ಇಸ್ರಾಯೇಲ್ ಐಗುಪ್ತ ದೇಶಕ್ಕೆ ಬಂದಾಗಿದೆ. ಯೋಸೇಫನ ಆ ಒಂದು ಆರೈಕೆಯಲ್ಲಿ ಅಷ್ಟು ವರ್ಷಗಳಿರುವವರೆಗೂ, ಅವನ ಜೀವಂತದಿಂದ ಇರುವವರೆಗೂ ಅವ್ರಿಗೆ ಯಾವ ಕಷ್ಟಗಳಿರಲಿಲ್ಲ. ಆದ್ರೆ ಅವನಿಗೆ ಗೊತ್ತಾಗ್ತದೆ, ಈ ದೇಶಕ್ಕೆ ಅವರು ಬಂದ್ರು ಆಹಾರವನ್ನು ಹುಡುಕಿಕೊಂಡು, ಆದ್ರೆ ಈ ದೇಶದಲ್ಲಿ ಅವರಿಗೆ ಮುಂದೆ ಕಷ್ಟ ಇದೆ.
ಅವನು ಪ್ರವಾದನ ರೂಪದಲ್ಲಿ ಈ ವಿಷಯಗಳನ್ನ ನೋಡಿ ಅವರಿಗೆ ಒಂದು ಮಾತನ್ನ ಹೇಳ್ತಾನೆ. ಐಗುಪ್ತ ದೇಶಕ್ಕೆ ಏನೋ ಬಂದ್ಬಿಟ್ರು, ಆದ್ರೆ ಐಗುಪ್ತ ದೇಶದಿಂದ ಹೊರಗೆ ಹೋಗುವಂತದ್ದು ಸುಲಭ ಇರಲಿಲ್ಲ. ನಮ್ಮೆಲ್ಲರಿಗೂ ಗೊತ್ತಿದೆ ಐಗುಪ್ತ ದೇಶ ಯಾವುದಕ್ಕೆ ಹೋಲಿಕೆ ಅಂತ. ಒಂದು ಕಡೆಯಲ್ಲಿ ಪಾಪಕ್ಕೆ, ಒಂದು ಕಡೆಯಲ್ಲಿ ಸೈತಾನನಿಗೆ ಹೋಲಿಕೆ ಆಗಿರುವಂತ ಸ್ಥಳ. ಆ ಸ್ಥಳಕ್ಕೆ ಬಂದಾಯ್ತು, ಇನ್ನು ಆ ಸ್ಥಳದಿಂದ ಹೊರಗೆ ಹೋಗೋದು ಬಹಳ ಕಷ್ಟ. ನಮ್ಮೆಲ್ಲರಿಗೆ ಗೊತ್ತಿರುವಂತ ವಿಷಯ. ಆ ಪಾಪದಲ್ಲಿ ನಾವು ಸಿಕ್ಕಾಕಿಕೊಂಡ್ರೆ ಅದರಿಂದ ಹೊರಗೆ ಬರುವಂಥದ್ದು ಬಹಳ ಕಷ್ಟವೇ. ಆ ಪೌಲನು ಒಂದು ಮಾತನ್ನು ರೋಮಾಪುರ ಪತ್ರಿಕೆಯಲ್ಲಿ ಹೇಳ್ತಾನೆ, 7ನೇ ಅಧ್ಯಾಯದಲ್ಲಿ ಬರುವಾಗ. ಅಯ್ಯೋ, ಏನಂತ ಹೇಳ್ತಾನೆ? ಈ ದುರಾವಸ್ಥೆಯಿಂದ ನನ್ನನ್ನ ಬಿಡಿಸುವವರು ಯಾರು? ಓ ರೆಚೆಡ್ ಐ ಆಮ್, ಹೂ ವಿಲ್ ಡೆಲಿವರ್ ಮೀ? ನಾನು ಇಂತಹ ದುರಾವಸ್ಥೆಯಲ್ಲಿ ಬಿದ್ದಿದ್ದೇನೆ, ನನ್ನನ್ನ ಇದರಿಂದ ಬಿಡಿಸುವವನು ಯಾರು? ಪಾಪದ ಸಂಬಂಧ ಅಷ್ಟೇನೆ ಇವರು, ವೆದರ್ ಇಟ್ ಇಸ್ ಸ್ಮಾಲ್ ಆರ್ ಬಿಗ್. ನಾವು ಎಲ್ಲಿವರೆಗೂ ಪಾಪದ ಜೀವಿತಕ್ಕೆ, ಪಾಪದ ವಿಷಯಗಳಿಗೆ ಅವಕಾಶ ಕೊಟ್ಕೊಂಡು ಅದರ ರುಚಿಯನ್ನ ಅನುಭವಿಸ್ಕೊಂಡು ಹೋಗ್ತಾ ಇರ್ತೇವೆ, ಅದರಿಂದ ಬಿಡುಗಡೆ ಹೊಂದುವಂಥದ್ದು ಬಹಳ ಕಷ್ಟ. ನಾನು ಬಹಳಷ್ಟು ಏನಂದ್ರೆ ಯವನಸ್ಥರನ್ನ ನೋಡಿದೆ, ಬಹಳಷ್ಟು ಕ್ರೈಸ್ತ ವಿಶ್ವಾಸಿಗಳನ್ನ ನೋಡಿದೆ. ಏನಂದ್ರೆ ಅದರಿಂದ ಅವರಿಗೆ ಬಿಡುಗಡೆ ಆಗೋದು ಕಷ್ಟ. ಬರ್ಲಿ ಅಂತ ಹೇಳಿ. ಆದ್ರೆ ಅವನಿಗೆ ಒಂದು ಕೆಟ್ಟ ಅಭ್ಯಾಸ ಆಯ್ತು, ಕುಡಿಯುವಂತ. ನಮ್ಗೆ ಹೇಳಲಿಲ್ಲ ಅದನ್ನು. ಒಳ್ಳೆ ಇದು ವಾಕ್ಯ ಕೊಡ್ತಾನೆ, ಪ್ರಸಂಗ ಮಾಡ್ತಾನೆ, ಎಲ್ಲ ಬೇರೆ ಎಲ್ಲ ಒಳ್ಳೇದುಂಟು, ಆದ್ರೆ ಕುಡಿಯುವಂತ ಅಭ್ಯಾಸ ಆಯ್ತು ಅವನಿಗೆ. ಅದು ಸೇವೆಗೆ ಬಂದ ಮೇಲೆ ನಮಗೆ ಗೊತ್ತಾಯ್ತು. ಗೊತ್ತಾದ್ಮೇಲೆ ಅವನಿಗೆ ನಾನು ಕೇಳಿದೆ, ಏನ್ ಮಾಡ್ತೀಯಪ್ಪ? ಒಂದು ಕುಡಿಯೋದಾದ್ರೂ ಬಿಡು, ಇಲ್ಲ ಸೇವೆ ಆದ್ರೂ ಬಿಡು, ಏನ್ ಮಾಡ್ತೀನಿ ನೋಡು. ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ. ಸರ್ ಸೇವೆ ಬಿಡ್ತೇನೆ ಅಂದ. ಏನ್ ಬಿಡಲ್ಲ? ಏನ್ ಬಿಡಲ್ಲ? ಆ ಪಾಪದ ಸೆಳೆತ ಹಾಗೆ. ನಾವೆಷ್ಟೇ ಒಳ್ಳೆಯವರಿರ್ಬಹುದು, ಎಷ್ಟೇ ವಾಕ್ಯ ಕೇಳಿರ್ಬಹುದು, ಎಷ್ಟೇ ಓದಿರ್ಬಹುದು, ಇಟ್ಸ್ ನಾಟ್ ಇಂಪಾರ್ಟೆಂಟ್, ಬಟ್ ಹೌ ಮಚ್ ಯು ಆರ್ ಏನಂದ್ರೆ ಪ್ಲೀಸಿಂಗ್ ಸಿನ್ ಇನ್ ಯುವರ್ ಲೈಫ್. ನಿಮ್ಮ ಜೀವಿತದಲ್ಲಿ ಪಾಪಕ್ಕೆ ಎಷ್ಟು ನೀವು ಇನ್ನೂ ಅವಕಾಶ ಕೊಟ್ಕೊಂಡು ಜೀವಿಸ್ತಾ ಇದ್ದೀರಿ. ಆದ್ರೆ ಇಲ್ಲಿ ಏನಂದ್ರೆ ಇಸ್ರಾಯೇಲ್ರ ಸ್ಥಿತಿಯನ್ನ ನೋಡಿದ್ದ ಯಾರು? ಯೋಸೇಫನ್ನು ನೋಡಿ ಈ ಮಾತನ್ನು ಹೇಳ್ತಾನೆ. ಒಂದು ದಿವಸ ದೇವರು ಅಲ್ಲಿ ಆತನು ಹೇಳುವಂತ ಮಾತೇನೆಂದ್ರೆ, ನನಗೆ ಅವಸಾನ ಕಾಲ ಸಮೀಪಿಸಿತು, ಅಂದ್ರೆ ನಾನು ಸಾಯುವ ಸಮಯ ಬಂತು. ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಂಬರಿಸಿ ಈ ದೇಶದಿಂದ ತಾನು ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಕೊಡುತ್ತೇನೆಂದು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನೀವು ಹೋಗಿ ಸೇರುವಂತೆ ಮಾಡುವನೆಂದು ತಿಳಿದುಕೊಳ್ಳಿರಿ.
ಎಂದು ಹೇಳಿದನು. ದೇವರ ಮೂಲ ಉದ್ದೇಶಕ್ಕೆ ಅವರನ್ನು ನಡೆಸುವಂತ ಈ ಪ್ರವಾದನೆ ಮಾತುಗಳನ್ನ ನಾವು ನೋಡ್ತೇವೆ. ಇದು ದೇವರ ಅತಿಶಯವಾದಂತಹ ಒಂದು ಪ್ರೀತಿಯನ್ನ ನಾವು ನೋಡ್ತೇವೆ. ಆತನು ನಮ್ಮ ಪಾಪವನ್ನ ಲೆಕ್ಕ ಹಾಕಿಕೊಂಡು ಕೂತ್ಕೊಳ್ಳುವಂತ ದೇವರಲ್ಲ. ನಾನಾಗ್ಲಿ ನೀವಾಗ್ಲಿ ಎಷ್ಟು ನಾವು ಪಾಪದ ರುಚಿಯನ್ನ ಅನುಭವಿಸಿಕೊಂಡು ಸವಿತಾ ಇದ್ದೆ ಎಂಬುದಾಗಿ ನೋಡುವಂತ ದೇವರಲ್ಲ. ಬಟ್ ಹಿ ಲೈಕ್ಸ್ ಟು ಸಿ ಇನ್ ಅಂಡ್ ಥ್ರೂ ಯು. ನಿಮ್ಮ ಜೀವಿತದ ಮುಖಾಂತರವಾಗಿ ಆತನು ನೋಡುವುದೇನೆಂದ್ರೆ ತನ್ನ ಉದ್ದೇಶವನ್ನ ಹೇಗೆ ಸಾಧಿಸಬೇಕೆಂಬುದಾಗಿ. ದೇವರ ಸಂಕಲ್ಪ ನಮ್ಮಲ್ಲಿ ಈಡೇರುವಂಥದ್ದು ಬಹಳ ಪ್ರಾಮುಖ್ಯ. ನಮ್ಮನ್ನು ಆರಿಸಿಕೊಂಡಂತ ಉದ್ದೇಶ ಈ ಬಹಳ ಏನಂದ್ರೆ ಪಾಪದ ವಿಷಯದಲ್ಲಿ ಬಹಳಷ್ಟು ಹೋರಾಟ ಮಾಡ್ತಾ ಇದ್ರೆ ಒಂದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ದೇವರು ಯಾವ ಉದ್ದೇಶಕ್ಕೆ ನನ್ನನ್ನು ಆರಿಸಿಕೊಂಡಿಯೋ ಆ ಉದ್ದೇಶ ನೀನು ನನ್ನಲ್ಲಿ ನೆರವೇರಿಸು. ಲೆಟ್ ದ ವಿಲ್ ಬಿ ಡನ್ ಇನ್ ಅಂಡ್ ಥ್ರೂ ಮೈ ಲೈಫ್. ಎಸ್, ಐ ಆಮ್ ಸ್ಟ್ರಗ್ಲಿಂಗ್. ನನ್ನಲ್ಲಿ ಹೋರಾಟ ಇದೆ. ಆದ್ರೆ ನಿನ್ನ ಸಂಕಲ್ಪ ಈಡೇರಿಸದೆ ನನ್ನನ್ನು ಬಿಡಬೇಡ. ಯು ಹ್ಯಾವ್ ಟು ಪ್ರೇ, ಯು ಹ್ಯಾವ್ ಟು ಲುಕ್ ಟು ಗಾಡ್. ನೀನು ದೇವರನ್ನ ನೋಡ್ಬೇಕು, ದೇವರಲ್ಲಿ ಪ್ರಾರ್ಥಿಸ್ಬೇಕು. ದೇವರೇ, ನಿನ್ನ ಉದ್ದೇಶ, ನಿನ್ನ ಸಂಕಲ್ಪ ನನ್ನಲ್ಲಿ ಈಡೇರುವ ಹಾಗೆ ಮಾಡು. ಅದನ್ನು ಯೋಸೇಫನು ಅವ್ರಿಗೆ ಹೇಳ್ತಾನೆ. ಅವ್ರದ್ದು ಇಸ್ರಾಯೇಲರು ಎಷ್ಟು ದೇವರನ್ನ ಮರೆತು ಬಿಡ್ತಾರೆ, ಎಷ್ಟು ಪಾಪದಲ್ಲಿ ಇರ್ತಾರೆ ಎಂಬುದಾಗಿ ಗೊತ್ತಿದ್ರು. ಅವನು ಅವರಿಗೆ ಹೇಳುವಂಥದ್ದೇನೆಂದ್ರೆ, ಯಾಕಂದ್ರೆ ದೇವರ ಉದ್ದೇಶವಿರುವಂತ ಯಾವುದೇ ವ್ಯಕ್ತಿಯಾಗಲಿ, ದೇವರು ಗಾಡ್ ವಿಲ್ ನೆವರ್ ಲೀವ್ ಯು. ದೇವರು ನಿನ್ನನ್ನ ಎಂದಿಗೂ ಬಿಟ್ಟು ಬಿಡುವುದಿಲ್ಲ. ಯು ವಿಲ್ ಸೀ ದಟ್. ತನ್ನ ಉದ್ದೇಶ ನಿಮ್ಮಲ್ಲಿ ನೆರವೇರು ಹಾಗೆ ಮಾಡೇ ಮಾಡ್ತಾನೆ. ನೀವೆಷ್ಟೇ ದೂರ ಓಡಿ ಹೋಗ್ತೇನೆ ಅಂದ್ರೂ ಬಿಡುವುದಿಲ್ಲ, ಸೆಳಿತಾನೆ. ಆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಮಮ್ಮತೆ ಹಗ್ಗದಿಂದ ನಿನ್ನನ್ನು ಸೆಳೆದೆನು ಅಂತ. ಸೆಳಿತಾನೆ ನಿಮ್ಮ. ಹಾಗೆ ಇಲ್ಲಿ ಇಸ್ರಾಯೇಲ್ ಏನಂತ ಹೇಳಿದ್ರೆ, ಅವರ ಜೀವಿತದಲ್ಲಿ ಈ ಒಂದು ಅಂಶಗಳು, ಅವರು ಸುಮಾರು ಈ ಒಂದು ಪ್ರವಾದನೆ ನೆರವೇರಲಿಕ್ಕೆ ಸುಮಾರು 300 ವರ್ಷಗಳು ಹಿಡಿತದೆ. ಇಟ್ ಟೇಕ್ಸ್ 300 years. ಯೋಸೇಫನು ಸತ್ತ ಮೇಲೆ ಮೋಶೆಯು ಬರುವವರೆಗೆ ಆ ಒಂದು ಅವಧಿ, ಆದಿಕಾಂಡ 50ನೇ ಅಧ್ಯಾಯದಿಂದ ಇದು ಏನಂದ್ರೆ ವಿಮೋಚನಾ ಕಾಂಡ 3ನೇ ಅಧ್ಯಾಯ, ಆ ಒಂದು 14ನೇ ಅಧ್ಯಾಯದಿಂದ ಆಗುವಂತಹ ವಿಷಯಗಳವರೆಗೆ 300 ವರ್ಷಗಳು ದಾಟಿ ಹೋಗ್ತವೆ. ದೇವರ ಪ್ರವಾದನೆ ಒಂದೇನೆಂದ್ರೆ, ನಾವು ತಿಳ್ಕೊಳ್ಳಬೇಕಾದದ್ದೇನೆಂದ್ರೆ, ಸತ್ಯವೇದದ ದೇವರು ಸುಳ್ಳಾಡುವಂತ ದೇವರಲ್ಲ. ಸುಮ್ಮನೆ ವಾಗ್ದಾನ ಮಾಡುವಂತ ದೇವರಲ್ಲ. ಇದಕ್ಕೆ ಪೌಲನು ಹೇಳುವಾಗ, ವಾಗ್ದಾನ ಮಾಡಿದ ಮೇಲೆ ನೆರವೇರಿಸುತ್ತಾನೆ. ಬಿಳಾಮನು ಹೇಳ್ತಾನೆ, ಮಾತು ಕೊಟ್ಟ ಮೇಲೆ ನೆರವೇರಿಸ್ತಾನೆ. ಗಾಡ್ ಇಸ್ ನಾಟ್ ಲೈಕ್ ಮ್ಯಾನ್. ದೇವರು ಮನುಷ್ಯರಂತೆ ಎರಡು ಮಾತಿನವನಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕಾದದ್ದೇನೆಂದ್ರೆ, ಅವರ್ ಗಾಡ್, ದ ಗಾಡ್ ಆಫ್ ಬೈಬಲ್, ಸತ್ಯವೇದದ ದೇವರು ಎಂದಿಗೂ ಸುಳ್ಳಾಡುವುದಿಲ್ಲ. 300 ವರ್ಷಗಳನ್ನ ದೇವರು ತಕ್ಕೊಂಡ. ಈ 300 ವರ್ಷಗಳಲ್ಲಿ ಏನಾಗ್ತದೆ ಅಂದ್ರೆ, ಇಸ್ರಾಯೇಲರು ದೇವರನ್ನೇ ಮರೆತುಬಿಡ್ತಾರೆ. ತಾಯು ನಾವು ನೋಡಿದ್ವಿ, ಮೇಘರೂಢನಾದ ಯೇಸು ಕ್ರಿಸ್ತ ಮಹಿಮಾ ಪ್ರಭಾವದಿಂದ ಬರುವುದು 1975ರಲ್ಲಿ ಬಹಳವಾಗಿ ಹಾಡ್ತಾ ಇದ್ದಂತ ಹಾಡಿದ್ರು. ಎವ್ರಿಯಂ ಕ್ರುಸೇಡ್ನವರು ಇದನ್ನ ತುಂಬಾ ಇದನ್ನ ಮಾಡಿದ್ರು. ಇದೊಂಥರ ಅವ್ರಿಗೆ ಟೀಮ್ ಸಾಂಗ್ ಇದ್ದಂಗಿತ್ತು. ಆದ್ರೆ ಇವತ್ತು ಆ ಹಾಡು ಇಲ್ಲ. ಇವತ್ತೇ ನಾನು ಕೇಳಿದೆ ವೆಸ್ಲಿ ಅವರೇ, ಬಹಳ ವರ್ಷಗಳಾಯ್ತು. ಬಹಳ ವರ್ಷ ಇಲ್ವೇ ಇಲ್ಲ, ಹಾಡೋದೇ ಇಲ್ಲ ಅಂತ ಹೇಳ್ಕೊಳ್ಳಿ. ಯಾಕಂದ್ರೆ ಜನರಿಗೆ ಏನು ಹೋಗಿದೆ, ನಿರೀಕ್ಷೆ
ಕ್ರಿಸ್ತನು ಬರ್ತಾನೆ ಅನ್ನುವಂತ ನಿರೀಕ್ಷೆ ನಾವು ಗೊತ್ತಿದೆ, ಎಲ್ಲೋ ಯಾವಾಗ ಬರ್ತಾನೆ ಏನೋ ಬರ್ತಾನೆ ಅಷ್ಟೇ. ಬಟ್ ದಟ್ ಇಸ್ ಆಂಟಿಸಿಪೇಷನ್. ದಟ್ ಏನಂದ್ರೆ ಆ ಒಂದು ಹಾತೊರೆಯುವಿಕೆ ನಮ್ಮಲ್ಲಿ ಇಲ್ಲ. ಕ್ರಿಸ್ತನು ಬಂದೇ ಬರ್ತಾನೆ ಅನ್ನುವಂತ ಹಾತೊರೆಯುವಿಕೆ, ಆ ಒಂದು ಕಾಯೋಣ. ಅದನ್ನ ನೀವು ಪೌಲನ ಜೀವಿತದಲ್ಲಿ ನೋಡ್ತೀರಿ. 20 ವರ್ಷ ಅವನು ಆ ನಿರೀಕ್ಷೆಯಲ್ಲಿ ಸೇವೆ ಮಾಡಿದವ. 40 ವರ್ಷದವನಿರುವಾಗ ರಕ್ಷಣೆ ಹೊಂತಾನೆ. ಸುಮಾರು 66ನೇ 66 ಒಂದು 20 ವರ್ಷಗಳ ಅವಧಿಯಲ್ಲಿ 60 years ಅಲ್ಲಿ ಅವನು 60 ವರ್ಷದವನು ಅಥವಾ 60ಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಅಷ್ಟರವರೆಗೂ ಅವನ ನಿರೀಕ್ಷೆ ಏನಾಗಿದೆ ಅಂದ್ರೆ, ನೀವು ನೋಡ್ತೀರಿ 2ನೇ ತಿಮೋಥಿಯರಲ್ಲಿ, ನಾನಂತೂ ನನ್ನ ಓಟವನ್ನು ಏನ್ ಮಾಡಿದ್ದೇನೆ, ಕಡೆಗಾಣಿಸಿ. ಆದ್ರೆ ನನಗೆ ಒಂದು ನಿರೀಕ್ಷೆ ಇದೆ, ಆತನು ತಿರುಗಿ ಪ್ರತ್ಯಕ್ಷನಾಗುವ ನನ್ಗೇನ್ ಕೊಡ್ತಾನೆ, ಆತನು ಜೀವವೆಂಬ ಜಯ. ನೋಡ್ರಿ, ಅವನ ನಿರೀಕ್ಷೆಯಲ್ಲಿ ಜೀವಿಸಿದ 20 ವರ್ಷ ಸಾಯುವವರೆಗೂ. ಹಿ ನೆವರ್ ಲೆಫ್ಟ್ ದಟ್ ಆಂಟಿಸಿಪೇಷನ್. ಆ ಒಂದು ಪ್ಯಾಷನ್ ಅವನಿಗೆ ಹೋಗ್ಲಿಲ್ಲ. ಇಲ್ಲಿ ಇಸ್ರಾಯೇಲ್ರಿಗೆ 300 ವರ್ಷಗಳಾಗುವಾಗ ಹೊರಟು ಹೋಯ್ತು. ಯಾಕಂದ್ರೆ ಈಗ ಇದಕ್ಕೆ ಬನ್ನಿ, ವಿಮೋಚನಾ ಕಾಂಡಕ್ಕೆ ಬನ್ನಿ. ವಿಮೋಚನಾ ಕಾಂಡ 1ನೇ ಅಧ್ಯಾಯ 13ನೇ ವಚನ ನೋಡ್ರಿ. 1ನೇ ಅಧ್ಯಾಯ 13ನೇ ವಚನ, ವಿಮೋಚನಾ ಕಾಂಡ. ಐಗುಪ್ತರು ಇಸ್ರಾಯೇಲ್ಯರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ ವ್ಯವಸಾಯದ ಎಲ್ಲಾ ವಿಧವಾದ ಕೆಲಸಗಳಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರಪಡಿಸಿದರು. ಅವರು ಅವರಿಂದ ಮಾಡಿಸಿದ ಎಲ್ಲಾ ಸೇವೆಯು ಬಹು ಕಠೋರವಾಗಿತ್ತು. ಅವರಿಗೆ ಬಹಳಷ್ಟು ಕೆಲಸ. They were under slavery. ಪಾಪವು ನಿನ್ನನ್ನ ಸುಲಭವಾಗಿ ಬಿಡುವುದಿಲ್ಲ. ನಿನ್ನನ್ನು ಗುಲಾಮತನಕ್ಕೆ ನಡೆಸ್ತದೆ, ನಿನ್ನನ್ನು ಕಠಿಣವಾದ ಸೇವೆಗೆ ನಡೆಸ್ತದೆ. ಒಂದಾದ ಮೇಲೆ ಒಂದು ಪಾಪಕ್ಕೆ ನಿನಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಐಗುಪ್ತ ದೇಶದಲ್ಲಿ ಅವರು ಹೋಗಿ ಸಿಕ್ಕಾಕಿಕೊಂಡು ಉಪಜೀವನಕ್ಕಾಗಿ, ಊಟಕ್ಕಾಗಿ, ತಮ್ಮ ಸುಖಕ್ಕಾಗಿ ಹೋದರು. ಆದ್ರೆ ಅದು ಸುಖವಾಗಿರಲಿಲ್ಲ. ಅದು ಏನಾಗಿತ್ತಂದ್ರೆ ಅವರಿಗೆ ಅದು ಒಂದು ಗುಲಾಮಗಿರಿ ಆಗಿತ್ತು. ಇಲ್ಲಿ ಹೊರಟು ಹೋದ ಯೋಸೇಫನು ಹೊರಟು ಹೋದ ಮೇಲೆ ಇಸ್ರಾಯೇಲರು, ದೇವರ ವಾಕ್ಯ ಹೇಳ್ತದೆ, ಅವರು ಮಾಡಿದಂತ ಕೆಲಸಗಳು ಬಹಳ ಕಠೋರವಾಗಿ ಐಗುಪ್ತರು ಅವರನ್ನ ನಡೆಸಿಕೊಡ್ತಾರೆ. ಅವರ ಜೀವ ಬೇಸರವಾಗುವಷ್ಟು ದುಡಿಸಿಕೊಡ್ತಾರೆ. ಯಾಕೆ ದೇವರು ಅವರಿಗೆ ಬೇಗನೆ ಇದನ್ನ ಮಾಡಲಿಲ್ಲ, ಬಿಡುಗಡೆ ಕೊಡ್ಲಿಲ್ಲ? ಇಲ್ಲಿ ಪ್ರವಾದನೆ ಹೇಳಿದ್ದೆ ಯಾಕೆ ದೇವರು ಅವರಿಗೆ ಬಿಡುಗಡೆ ಕೊಡ್ಲಿಲ್ಲ? ಒಂದು ಏನಂದ್ರೆ, 2 ವಿಷಯಗಳು ಇಸ್ರಾಯೇಲ್ನಲ್ಲಿ ದೊಡ್ಡ ಏನಂದ್ರೆ ಅವರ ಬಲಹೀನತೆ ಆಗಿತ್ತು. 2 ವಿಷಯಗಳು. ಇದು ನಿಮ್ಮ ಜೀವಿತದಲ್ಲಿ ಈ 2 ವಿಷಯಗಳು ನನ್ನನ್ನ ನಿಮ್ಮನ್ನ ಬಹಳವಾಗಿ ಹಿಡಿತವೆ. ನಾವು ಕ್ರಿಸ್ತಿಯ ಜೀವಿತದಲ್ಲಿ ಮುಂದಕ್ಕೆ ಹೋಗದಂತೆ, ಕ್ರಿಸ್ತಿಯ ಜೀವಿತದಲ್ಲಿ ಸರಿಯಾದ ಅಭಿವೃದ್ಧಿಯನ್ನು ಹೊಂದದಂತೆ 2 ವಿಷಯಗಳು. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದೀಸ್ 2 ಥಿಂಗ್ಸ್. ಯಾಕಂದ್ರೆ ಪ್ರತಿ ದಿವಸ 2 ವಿಷಯಗಳು ನಿನ್ನನ್ನ ಹಿಡಿತವೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಹೌ ಟು ಹ್ಯಾಂಡಲ್ ದೀಸ್ 2 ಥಿಂಗ್ಸ್. ಯಾವ ರೀತಿಯಲ್ಲಿ ಸಹೋದರು ವೆಸ್ಲಿ ಅವರು ಹೇಳಿದ್ರು, ನಿಮ್ಮ ಮೊಬೈಲ್ ಬಗ್ಗೆ ಕೇರ್ಫುಲ್ ಆಗಿರಿ ಅಂತ ಹೇಳಿ. ಅದು ಒಳ್ಳೆಯದು ಹೌದು, ಕೆಟ್ಟದು ಹೌದು. ಹಾಗೆ 2 ವಿಷಯಗಳು ಇಸ್ರಾಯೇಲ್ರಲ್ಲಿ ಅವರನ್ನು ಬಹಳವಾಗಿ ಎಡವಿದಂತ 2 ವಿಷಯಗಳು. ಅವರು ಪದೇ ಪದೇ ಎಡುತ್ತಾ ಬಂದರು. ಕೀರ್ತನೆ 105ರಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲ್ರು ಪದೇ ಪದೇ ಎಡವಿದರು ಅಂತ ಹೇಳಿ. Time and again they stumbled. ಒಂದು ವಿಷಯ ಅವರಿಗಿದ್ದಂತ ಬಲಹೀನತೆ ಯಾವುದಂದ್ರೆ ಆಹಾರದ ವಿಷಯ. ವಿಮೋಚನಾ ಕಾಂಡ 16:3 ನೋಡ್ರಿ. 16:3. ಒಬ್ರು ಅರಣ್ಯ ಕಾಂಡ 11
4 ಮತ್ತು 5ನೇ ವಚನ ನೋಡ್ರಿ. ವಿಮೋಚನೆ ಕಾಂಡ 16:3 ನೋಡ್ರಿ. ಮೋಶೆ ಆರೋನರ ಮೇಲೆ ಗುಣಗುಟ್ಟಿ ಅವರಿಗೆ, ಈ ಸಮೂಹವನ್ನೆಲ್ಲ ಹಸಿವೆಯಿಂದ ಸಾಯಿಸಬೇಕೆಂದು ನೀವು ಈ ಅರಣ್ಯದೊಳಕ್ಕೆ ನಮ್ಮನ್ನು ಕರಕೊಂಡು ಬಂದಿರಷ್ಟೇ. ನಾವು ಐಗುಪ್ತ ದೇಶದಲ್ಲಿದ್ದಾಗ ಯೆಹೋವನ ಕೈಯಿಂದ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು. ಆಗ ಮಾಂಸ ಪಾತ್ರೆಗಳ ಬಳಿಯಲ್ಲಿ ಕೂತು ಹೊಟ್ಟೆ ತುಂಬಾ ಊಟ ಮಾಡುತ್ತಿದ್ದೇವಲ್ಲ ಎಂದು ಹೇಳಿದರು. ನೋಡ್ರಿ, ಅವ್ರಿಗೆ ಇದ್ದಂತ ದೊಡ್ಡ ಐಗುಪ್ತ ದೇಶದ ಎಲ್ಲಾ ಕಠಿಣ ಕೆಲಸಕ್ಕಿಂತಲೂ ಅವ್ರಿಗೆ ಬಹಳ ಸಂತೋಷ ಕೊಡುತ್ತೆ ಅಂತ ವಿಷಯ ಯಾವುದು ಅಂದ್ರೆ ಮಾಂಸ ಪಾತ್ರೆಗಳ ಮುಂದೆ ಕೂತು ಊಟ ಮಾಡುವುದು. ಡಿಲೈಟೆಡ್ ಮೋರ್ ದೆನ್ ಇನ್ ಗಾಡ್. ದೇವರಿಗಿಂತಲೂ ಹೆಚ್ಚಾಗಿ ಸಂತೋಷಿಸಿದಂತ ವಿಷಯ ಊಟದ ಪಾತ್ರೆಗಳು. ಇವತ್ತು ಇಡೀ ಲೋಕದಲ್ಲಿ ಏನಂದ್ರೆ ಆಹಾರಕ್ಕೆ ಬಹಳಷ್ಟು ಏನಂದ್ರೆ ಇಟ್ ಹ್ಯಾಸ್ ಕಮ್ ಟು ದಿ ಸೆಂಟ್ರಲ್ ಸ್ಟೇಜ್ ಆಫ್ ಅವರ್ ಲೈಫ್. ಸ್ವಿಗ್ಗಿಯಿಂದ ಆಹಾರ ಬರ್ತದೆ, ಹೋಟೆಲ್ಗಳಲ್ಲಿ ಆಹಾರ ಬರ್ತದೆ, ರೋಡಲ್ಲಿ ಆಹಾರ ಬರ್ತದೆ, ಎಲ್ಲ ಕಡೆ. ನಮ್ ಬೇಗೂರಲ್ಲಿ ಇದಾವೆ 2 ವಿಷಯಗಳು, ಒಂದ್ ಕಡೆ ಬೇಕರಿ, ಒಂದ್ ಕಡೆ ಬಾರ್. ಬಹಳ ಇದೆ. ಈಟ್ ಡ್ರಿಂಕ್, ಈಟ್ ಡ್ರಿಂಕ್, ಈಟ್ ಡ್ರಿಂಕ್. ಅವ್ರಿಗಿದ್ದಂತ ದೊಡ್ಡ ಒಂದು ಏನಂದ್ರೆ ಅವರ ಸೆಳೆತ ಊಟದ ಕಡೆಗೆ. ಮಾಂಸ ಪಾತ್ರೆಗಳು. ಊಟ, ಇಟ್ಸ್ ಅಬೌಟ್ ಫುಡ್, ಗ್ಲಟನಿ, ಇಟ್ಸ್ ಅ ಗ್ರೀಡ್ ಆಫ್ ಫುಡ್. ಆಹಾರದ ಆ ಒಂದು ಏನಂದ್ರೆ ನನ್ನನ್ನ ನಿಮ್ಮನ್ನು ಎಲ್ಲರೂ ಹೊಟ್ಟೆ ಪಾಡಿಗಾಗಿ ಇದ್ದಾರೆ ಅನ್ನುವಂತ ಒಂದು ಅಂಶ ನನ್ನನ್ನ ನಿಮ್ಮನ್ನ ಎಡವಿ ಬೀಳುವಂತೆ ಮಾಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನು ನಮಗೆ ಸೂಕ್ಷ್ಮವಾಗಿ ಹೇಳ್ತಾನೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಏನ್ ಮಾಡೋದಿಲ್ಲ, ಬದುಕುವುದಿಲ್ಲ. ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದ ಏನ್ ಮಾಡ್ತಾನೆ, ಬದುಕ್ತಾನೆ. ಯೇಸು ಕ್ರಿಸ್ತನು ಹಿ ವಾಂಟೆಡ್ ಟು ಎನ್ಲೈಟನ್ ಅಸ್, ನಮಗೆ ಬೆಳಕು ಕೊಡುವುದಕ್ಕಾಗಿ ಆತನು ಬಂದ. ಸೈತಾನ ಹೇಳಿದ, ಈ ಕಲ್ಲನ್ನು ತಗೊಂಡು ಆಹಾರ ಮಾಡು, ಯಾಕಂದ್ರೆ ಅವನು ಅದನ್ನೇ ಮಾಡುದು, ಆಹಾರ ಕೊಡುವುದು. ಏನ್ರಿ, ತಿನ್ರಪ್ಪ, ತಿನ್ಕೊಂಡಿರ್ರಿ, ನಾ ಹೇಳ್ದಂಗೆ ಕೇಳ್ಕೊಂಡಿರ್ರಿ. ಆಮೇಲೆ ನೋಡ್ರಿ ಇನ್ನೊಂದು, ಅದು ಅರಣ್ಯಕಾಂಡ 11:4 ಮತ್ತು 5 ನೋಡ್ರಿ. ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ಇಸ್ರಾಯೇಲ್ಯರು ಕೂಡ ತಿರುಗಿ ಹತ್ತುಕೊಂಡು, ಮಾಂಸವು ನಮಗೆ ಹೇಗೆ ಲಭಿಸಿತು? ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸವತೆಕಾಯಿ, ಕರ್ಬೂಜು, ಉಳ್ಳಿಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ. ಇಲ್ಲಿಯಾದರೂ ನಮ್ಮ ಜೀವ ಬತ್ತಿ ಹೋಯಿತು, ಈ ಮನ್ನವೇ ಹೊರತು ನಮಗೆ ಇನ್ನೇನು ಸಿಕ್ಕಲಿಲ್ಲ ಅಂದುಕೊಳ್ಳುತ್ತಿದ್ದರು. ನೋಡ್ರಿ, ಇಸ್ರಾಯೇಲ್ರಲ್ಲಿ ಇದ್ದಂತ ದೊಡ್ಡ ಕೊರತೆ ಮನ್ನಕ್ಕಿಂತಲೂ ಅನ್ನವನ್ನ ಬಯಸಿದಂತ ವ್ಯಕ್ತಿಗಳು. ಏನ್ ಬೇಕಾಗಿರ್ಲಿಲ್ಲ ಅವರಿಗೆ, ಮನ್ನ ಬೇಕಿರ್ಲಿಲ್ಲ. ಏನ್ ಬೇಕಿತ್ತು? ಅನ್ನ ಬೇಕಿತ್ತು. ಅದು ಅನ್ನದಲ್ಲಿ ಏನೇನ್ ಬೇಕು ಅವ್ರಿಗೆ? ಸೌತೆಕಾಯಿ ಬೇಕು, ಮೀನು ಬೇಕು, ಕರ್ಬೂಜ ಬೇಕು, ಉಳ್ಳಿಗಡ್ಡಿ, ನೀರುಳ್ಳಿ, ಬೆಳ್ಳುಳ್ಳಿ, ಇನ್ನು ಏನೇನೋ ಮಸಾಲೆಗಳು. ಈಗಂತೂ ತುಂಬಾ ಈ ಒಂದು ಕೊರತೆ ವಿಶ್ವಾಸಿಗಳಲ್ಲಿ ಆಹಾರಕ್ಕಾಗಿ ಹಾತೊರೆಯುವಂತ ಈ ಒಂದು ಅತಿಯಾದ ಆಸೆ ಬೇಕು. ಊಟ ನಮಗೆ ಜೀವಿಸುವುದಕ್ಕೆ ಬೇಕು. ಬಟ್ ವಿಲ್ ಯು ಸೆಲ್? ಆರ್ ಯು ಸೋಲ್ಡ್ ಟು ದಟ್? ನೀನು ಅದಕ್ಕೆ ಮಾರಲ್ಪಟ್ಟಿದೆಯೋ? ಅದಿಲ್ದಿದ್ರೆ ಆಗುವುದೇ ಇಲ್ಲ ಅನ್ನುವಂಥ ಸ್ಥಿತಿಗೆ ಬಂದಿದೆಯೋ? ಎರಡನೇದಾಗಿ ಅವ್ರಿಗಿದ್ದಂತ ಇನ್ನೊಂದು ದೊಡ್ಡ ಬಲಹೀನತೆ ಏನಂದ್ರೆ ದೈಹಿಕ ಆಸೆ, ಶರೀರದ ಆಸೆ ಅವರನ್ನ ಬಹಳವಾಗಿ ಹಿಡಿದಂತ ವಿಷಯ. ನೋಡ್ರಿ, ಇದು ವಿಮೋಚನಾ ಕಾಂಡ ನೋಡ್ರಿ 32, 25, 26ನೇ ವಚನ ನೋಡ್ರಿ. 32, 25, 26. ಜನರು ಅಂಕೆ ತಪ್ಪಿ ತಮ್ಮ ಇಷ್ಟ ಬಂದಂತೆ ಮಾಡುವುದಕ್ಕೆ ಆರೋನನು ಅವರನ್ನು ಬಿಟ್ಟದ್ದರಿಂದ
ಅವರ ವಿರೋಧಿಗಳು ಅಪಹಾಸ್ಯ ಮಾಡುವುದಕ್ಕೆ ಆಸ್ಪದವಾಯಿತು. ಅವರು ಕ್ರಮವಿಲ್ಲದೆ ಸ್ವೇಚ್ಛೆಯಾಗಿ ನಡೆಕೊಳ್ಳುವುದನ್ನು ಮೋಶೆ ನೋಡಿ ಪಾಳೆಯದ ಬಾಗಿಲಲ್ಲಿ ನಿಂತುಕೊಂಡು, ಯೆಹೋವನ ಪಕ್ಷದವರೆಲ್ಲರೂ ನನ್ನ ಬಳಿಗೆ ಬರಬೇಕು ಎಂದು ಹೇಳಿದನು. ಆಗ ಲೇವಿಯ ಕುಲದವರೆಲ್ಲರೂ ಅವನ ಬಳಿಗೆ ಕೂಡಿ ಬಂದರು. ಇಲ್ಲಿ ನಡೆದಂತ ವಿಷಯ ಏನಂದ್ರೆ, ಮೋಶೆ ತಡ ಮಾಡಿ ಆ ಒಂದು ಸಿನಾಯ್ ಬೆಟ್ಟದಿಂದ ಇಳಿದು ಬರುವಾಗ ತಡವಾಯಿತು. ಆರೋನನಿಗೆ ಇವರು ಹೆಚ್ಚು ಇದು ಮಾಡ್ತಾರೆ, ಏನಂದ್ರೆ ಹೆಚ್ಚು ಬಲವಂತ ಮಾಡಿ ಆ ಬಸವನ ಮೂರ್ತಿಯನ್ನು ಮಾಡ್ತಾರೆ. ಮಾಡಿ ಅದ್ರ ಮುಂದೆ ನಮ್ಮನ್ನ ಐಗುಪ್ತ ದೇಶದಿಂದ ಬಿಡಿಸಿದಂತ ದೇವರು ಅಂತ ಹೇಳಿ ಇಡೀ ರಾತ್ರಿ ಅವರು ಪಾಳ್ಯದಲ್ಲಿ ಕುಡಿದು ಕುಪ್ಪಳಿಸಿ ಕುಣಿತಾರೆ. ಇಂಗ್ಲಿಷ್ನ ಒರಿಜಿನಲ್ ನಲ್ಲಿ ನೀವು ನೋಡುವಾಗ ದೇವರ್ ನೆಕೆಡ್, ಅವರು ಪೂರ್ತಿ ಬೆತ್ತಲೆ ಆಗಿ, ಈ ಕನ್ನಡದಲ್ಲಿ ಅದನ್ನ ಬರ್ದಿಲ್ಲ, ಸ್ವೇಚ್ಛೆಯಾಗಿ ಅಂತ ಬರ್ದಿದ್ದಾರೆ. ಸ್ವೇಚ್ಛೆಯಾಗಿ ಅಂದ್ರೆ ಮನಸ್ಸಿಗೆ ಬಂದಂತೆ ಅವರು ಅಲ್ಲಿ ವರ್ತಿಸಿದ್ರು. ದಟ್ ವಾಸ್ ದ ಡಿಸೈರ್. ಮುಂದೆ ಸಹ ನೀವು ನೋಡ್ತೀರ, ಅರಣ್ಯ ಕಾಂಡದಲ್ಲಿ ಬರುವಾಗ ಬಿಳಾಮನ ಒಂದು ಮಾತನ್ನು ಹೇಳ್ತಾನೆ, ಮೋವಾಬ್ಯರ ಹುಡುಗಿಯರನ್ನು ಪಾಳ್ಯಕ್ಕೆ ಕಳಿಸಿ ಇಸ್ರಾಯೇಲ್ರ ಪಾಪದಲ್ಲಿ ಬೀಳುವಂತೆ ಮಾಡ್ತಾರೆ. ಆಗ ದೇವರ ಕೋಪ ರುಚಿಗೆದ್ದು ಸುಮಾರು 25,000 ಜನರು ಸತ್ತು ಹೋಗುವುದನ್ನು ನಾವು ನೋಡ್ತೇವೆ. ಶರೀರದ ಆಶೆ, ಲೈಂಗಿಕ ಆಶೆ ಅವರಲ್ಲಿ ಬಹಳ ಬಲವಾಗಿ ಇತ್ತು. ಪ್ರಿಯರೇ, ಇವತ್ತು ವಿಶ್ವಾಸಿಗಳ ಜೀವಿತವನ್ನ ನುಚ್ಚು ನೂರು ಮಾಡುತ್ತಿರುವಂತ ಇನ್ನೊಂದು ವಿಶೇಷವಾದ ಸಂಗತಿ, ನಿಮ್ಮ ದೇಹದ ಆಶೆಗಳ ಮೇಲೆ, ನಿಮ್ಮ ಲೈಂಗಿಕತೆಯ ಮೇಲೆ ನಿಮಗೆ ಎಷ್ಟೊಂದು ಹಿಡಿತ ಇದೆಯೋ ನನಗೆ ಗೊತ್ತಿಲ್ಲ. ಸೊ ಈ ಎರಡು ವಿಷಯಗಳಿಂದ ಏನಂದ್ರೆ, ವಾಟ್ ಗಾಡ್ ವಾಸ್ ಟ್ರೈಯಿಂಗ್ ವಿತ್ ಇಸ್ರೇಲೈಟ್ಸ್ ಅಂದ್ರೆ, ಇಸ್ರಾಯೇಲ್ರ ವಿಷಯದಲ್ಲಿ ದೇವರು ಯಾಕೆ ಆತನು 300 ವರ್ಷ ತಗೊಳ್ಬೇಕಾಯ್ತು ಅಂದ್ರೆ, ಈ ಆಶೆಯನ್ನ ದೇವರು ಏನಂದ್ರೆ ನಿಲ್ಲಿಸ್ಬೇಕಿತ್ತು. ಹಿ ವಾಂಟೆಡ್ ಟು ಬ್ರೇಕ್ ದಿಸ್ ಐಸ್. ಈ ಒಂದು ಕಠಿಣವಾದ ಸಮಸ್ಯೆಯಿಂದ ಇಸ್ರಾಯೇಲ್ರನ್ನ ಬಿಡುಗಡೆ ಮಾಡುವಂಥದ್ದು ಬಹಳ ಅವಶ್ಯವಾಗಿತ್ತು. ಕೇವಲ ಪಾಪದಿಂದ ಮಾತ್ರವಲ್ಲ, ಅವರ ಸ್ವಂತ ಶರೀರದಲ್ಲಿ ಹುಟ್ಟಿ ಬರುವಂತ ಎದ್ದು ಬರುವಂತ ಆ ಆಶೆಗಳಿಂದ ಅವರನ್ನು ಬಿಡುಗಡೆ ಮಾಡುವುದು ಬಹಳ ಅವಶ್ಯವಾಗಿತ್ತು. ಯಾಕಂದ್ರೆ ವಾಟ್ ಗಾಡ್ ವಾಂಟೆಡ್ ಅಂದ್ರೆ, ದೇವರಿಗೆ ಏನ್ ಬೇಕು, ನಮ್ಮಿಂದ ಏನ್ ಬೇಕು? ಅನ್ಯೋನ್ಯತೆ ಬೇಕು. ಗಾಡ್ ವಾಂಟ್ಸ್ ಟು ಟಾಕ್ ಟು ಅಸ್. ಆದಾಮ ಹವಳರನ್ನು ಯಾಕೆ ಆತನು ನಿರ್ಮಾಣ ಮಾಡಿದ? ಅವರೊಟ್ಟಿಗೆ ಸಮಯ ಕಳೆಯುವುದಕ್ಕಾಗಿ, ಅನ್ಯೋನ್ಯತೆಗಾಗಿ. ಇಟ್ಸ್ ಎ ಗಾಡ್ಸ್ ಡೀಪೆಸ್ಟ್ ಡಿಸೈರ್. ದೇವರ ಆಳವಾದ ಆಸೆ ಏನಂದ್ರೆ, ನನ್ನೊಂದಿಗೆ ನಿನ್ನೊಂದಿಗೆ ಆತನು ಮಾತನಾಡಲು ಇಷ್ಟಪಡ್ತಾನೆ. ಹಿ ವಾಂಟ್ಸ್ ಟು ಟಾಕ್ ಟು ಯು. ಆತನು ನಿಮ್ಮೊಟ್ಟಿಗೆ ಮಾತನಾಡಲು ಇಷ್ಟಪಡ್ತಾನೆ. ಇದರಿಂದ, ಯಾಕಂದ್ರೆ ದೇವರ ಆಸೆ ಅದಾಗಿತ್ತು. ಒಂದರಿಂದ ಹಿ ವಾಂಟೆಡ್ ಟು ಡಿಟ್ಯಾಚ್ ದಮ್ ಫ್ರಮ್ ದಿ ವರ್ಲ್ಡ್ಲಿ ಡಿಸೈರ್ಸ್. ಲೋಕದ ಆಕರ್ಷಣೆಯಿಂದ ಅವರನ್ನ ಬೇರ್ಪಡಿಸಿ ತನ್ನ ಕಡೆಗೆ ಎಳೆದುಕೊಳ್ಳುವುದಕ್ಕಾಗಿ. ಅದನ್ನು ನಾವು ಇಡೀ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕ್ಷಣ ಮಾತ್ರಕ್ಕೆ ನಿಮ್ಮನ್ನ ಬಿಟ್ಟಿದ್ದೇನೋ, ಆದ್ರೆ ಏನ್ ಮಾಡಿದ್ದೇನೆ, ಈಗ ಶಾಶ್ವತವಾಗಿ ನಿಮ್ಮನ್ನ ಕರೆದಿದ್ದೆ. ಕ್ಷಣ ಮಾತ್ರಕ್ಕೆ ಬಿಟ್ಟಿದ್ದೆ. ಇಟ್ಸ್ ಅ ಗಾಡ್ಸ್ ಡೀಪೆಸ್ಟ್ ಡಿಸೈರ್. ಯಾರೇ ಆಗ್ಲಿ, ನಮ್ಮ ಆತ್ಮಿಕ ಮಟ್ಟ ದೇವರು ನೋಡ್ತಾ ಇಲ್ಲ. ನೀವೆಷ್ಟು ಸ್ಪಿರಿಚುವಲ್ ಆಗಿದ್ದೀರಿ, ಆಗ್ಲೇ ದೇವರು ಬಂದು ಮಾತಾಡ್ತಾನೆ ಅನ್ನುವಂತ ಅಂಶ ಈ ದೇವರಲ್ಲಿ. ಒಂದು ಏನಾದ್ರೂ ಆಸೆ ಪಡ್ತಾನೆ, ಆ ದೇವರ ಆಸೆ ಏನಂತ ಹೇಳಿದ್ರೆ, ನನ್ನನ್ನ ನಿಮ್ಮನ್ನ ಬಿಡುಗಡೆ ಮಾಡುವುದಕ್ಕೆ ಈತನು ಏನಂದ್ರೆ ನಮ್ಮೊಟ್ಟಿಗೆ ಮಾತನಾಡುವಂತ, ನಮ್ಮನ್ನ ಬಿಡುಗಡೆ ಮಾಡಬೇಕು. ಎಲ್ಲಾದ್ರಿಂದ ಬಿಡುಗಡೆ ಮಾಡಿ ತನ್ನ ಅನ್ಯೋನ್ಯತೆಯಲ್ಲಿ ನಾವು ಸೇರಬೇಕು. ಇದೆಲ್ಲವನ್ನ ಆತನು ಮಾಡುವವನಾಗಿದ್ದಾನೆ.
ದೇವರಿಗೆ ಅವರ ಕಣ್ಣೀರು ಕಷ್ಟ ಗೊತ್ತಿರಲಿಲ್ಲ ಎಂಬುದಾಗಿಲ್ಲ, ಎಲ್ಲ ಗೊತ್ತಿತ್ತು. ಗಾಡ್ ನ್ಯೂ ಆಲ್ their troubles. ಇವತ್ತು ದೇವರಿಗೆ ನನ್ನ ಕಷ್ಟ ನಿಮ್ಮ ಕಷ್ಟ ಗೊತ್ತಿಲ್ಲ ಎಂಬುದಾಗಿ ತಿಳ್ಕೊಳ್ಬೇಡ. ಆದ್ರೆ ದೇವರ ಇಷ್ಟವನ್ನ ತಿಳ್ಕೊಳ್ಳೋದಕ್ಕೆ ನಾನು ನೀವು ಪ್ರಯತ್ನಿಸ್ಬೇಕು. ಮೊದಲು ನಾವು ನೋಡೋಣ, ಗಾಡ್ ನ್ಯೂ ಆಲ್ their troubles. ಅವರ ಇಸ್ರಾಯೇಲರಿಗಿದ್ದಂತ ಪ್ರತಿಯೊಂದು ಕಷ್ಟವನ್ನ ದೇವರು ಬಲ್ಲವನಾಗಿದ್ದ. ವಿಮೋಚನೆ ಕಾಂಡ 3:9 ನೋಡ್ರಿ, 3:9. ಈಗ ಕೇಳು, ಇಸ್ರಾಯೇಲ್ಯರ ಕೂಗು ನನಗೆ ಮುಟ್ಟಿತು, ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ನೋಡಿಲ್ಲ, ದೇವರು ಹೇಳುವಂತ ಮಾತು. ಮೋಶೆಗೆ ದೇವರು ತಾನೇ ನೇರವಾಗಿ ಹೇಳುವಂತ ಮಾತು. ಮೋಶೆಯೇ, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು. ಐ ನೋ their troubles, ಐ ನೋ their cry. ಅವರ ಕೂಗು ನನಗೆ ಕೇಳಿಸಿತು. ಅವರ ಉಪದ್ರವವನ್ನ, ಅವರು ಕೊಡುವಂತ ಉಪದ್ರವನ್ನ ನಾನು ನೋಡಿದ್ದೇನೆ. ನಥಿಂಗ್ ಇಸ್ ಹಿಡನ್ ಟು ಗಾಡ್. ಪ್ರಿಯ ದೇವರ ಮಕ್ಕಳೇ, ನಿನ್ನ ವಿಷಯದಲ್ಲಿ ನಮ್ಮ ಹೋರಾಟ, ನಮ್ಮ ಕಷ್ಟ, ನಮಗೆ ಇರುವಂತ ಸಮಸ್ಯೆ ಎಲ್ಲ ದೇವರಿಗೆ ಗೊತ್ತಿದೆ. ಇನ್ನೊಂದು ವಚನ ನೋಡಿ, ಯೆರೆಮೀಯ 23:23 ನೋಡ್ರಿ. ಯೆರೆಮೀಯ 23:23, ಜೆರೆಮೀಯ 23:23. ಯೆಹೋವನು ಇಂತೆನ್ನುತ್ತಾನೆ, ನಾನು ಸಮೀಪದಲ್ಲಿ ಮಾತ್ರ ಇರುವ ದೇವರೋ, ದೂರದಲ್ಲಿಯೂ ಇರುವವನಲ್ಲವೋ? ನೋಡಿ, am I not God close to me? ನಾನು ಸಮೀಪದಲ್ಲಿ ಇಲ್ಲವೋ? ಬರೀ ಇಲ್ಲದೆ ಬೆಟ್ಟದಲ್ಲಿ ಇರುವಂತಹ ದೇವರೋ ಇದ್ದನು, ಇಲ್ಲವೇ ಸಿಂಹಾಸನದ ಮೇಲೆ ಇರುವಂತಹ ದೇವರೋ ಇದ್ದನು? ಇಲ್ಲ, ಈ ದೇವರು ನಿನ್ನ ಹತ್ತಿರದಲ್ಲಿ, ನಿನ್ನ ಸಮೀಪದಲ್ಲಿದ್ದಾನೆ. ಅದಕ್ಕೆ ಆತನ ಹೆಸರು ಇಮ್ಮಾನುವೇಲ, ನಿಮ್ಮದಾಗಿ ದೇವರು ನಮ್ಮ ಕೂಡ ಇದ್ದಾನೆ. ಅದಕ್ಕೆ ಯೇಸು ಶಿಷ್ಯರಿಗೆ ಹೇಳಿದ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಕೂಡ ಇದ್ದೇನೆ. He wants to be near to you. ನಿನ್ನ ಸಮೀಪದಲ್ಲಿ ಇರಲಿಕ್ಕೆ ಇಷ್ಟಪಡುವಂತಹ ದೇವರು ಇದ್ದಾನೆ. ಯಾವ ರೀತಿಯಲ್ಲಿ ಒಬ್ಬ ತಾಯಿ ತನ್ನ ಮಗುವನ್ನು, ಆಕೆ ಆ ಮಗುವನ್ನು ಬಿಟ್ಟಿರುವುದು ಬಹಳ ಕಷ್ಟ ಆಗಿ, ಆದ್ರೂ ದೇವರ ವಾಕ್ಯ ಹೇಳ್ತದೆ, ಹೆತ್ತ ತಾಯಿ ತನ್ನ ಕೂಸನ್ನು ಮರೆತರು ಬರ್ತಾಳ, ಆದ್ರೆ ನಾನು ನಿನ್ನನ್ನ ಮರೆಯ, ನನ್ನ ಅಂಗೈಗಳಲ್ಲಿ ನಿನ್ನನ್ನ. ಬಹಳ ಬ್ಯೂಟಿಫುಲ್ ವರ್ಸ್, ಬ್ಯೂಟಿಫುಲ್ ವರ್ಸ್. ತಾಯಿಗಿಂತಲೂ ಕ್ರಿಸ್ತನ ದೇವರ ಪ್ರೀತಿ ವಿಶೇಷವಾಗಿ ನಾವಿಲ್ಲಿ ನೋಡ್ತೇವೆ. ಯು ವಿಲ್ ನೆವರ್ ಫಾರ್ಗೆಟ್ ಯು. ನಿನ್ನನ್ನ ಎಂದಿಗೂ ಆತನು ಮರೆಯುವಂಥ ದೇವರಲ್ಲ. ನಿನ್ನ ಕಷ್ಟಗಳು, ನಿನ್ನ ಕಣ್ಣೀರು, ನಿನ್ನ ಕಾಯಿಲೆ, ನಿನಗಿರುವ ಸಮಸ್ಯೆ, ನಿನ್ನ ಹೋರಾಟ, He knows everything. Nothing is hidden to Him. ನೋಡ್ರಿ, ಇದೇ ಅಂಶವನ್ನ ನಾವು ಯೇಸು ಕ್ರಿಸ್ತನಲ್ಲಿ ನೋಡ್ತೇವೆ. ಯೇಸು ಸಹ ನಮ್ಮಿಂದ ದೂರ ಇರುವಂತಹ ದೇವರು ಅಲ್ಲವೇ ಅಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಮಾತ್ರವಲ್ಲ, ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನ ಬರೆದ ಸುವಾರ್ತೆ ನೋಡ್ರಿ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ ನೋಡಿ, 46ರಿಂದ 52 ಓದ್ರಿ. ಮಾರ್ಕ 10ನೇ ಅಧ್ಯಾಯ 46ರಿಂದ 52. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನು ಆತನ ಶಿಷ್ಯರು ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ, ತಿಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗ್ಗುಲಲ್ಲಿ ಕೂತಿದ್ದನು. ಅವನು ಕುರುಡ ಭಿಕ್ಷಗಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ, ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ
ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರಿದ್ದಿ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ಇಲ್ಲಿ ನೀವು ನೋಡ್ತೀರಿ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನ ಕಡೆಗೆ, ನಾನಾಗ್ಲಿ ನೀವಾಗ್ಲಿ, he longs to see how much you really want him. ನಿನ್ನ ಜೀವಿತದಲ್ಲಿ ಯೇಸು ಎಷ್ಟು ಬೇಕು ಅನ್ನುವುದರ ಕಡೆಗೆ ಯೇಸು ಲಕ್ಷ್ಯ ಕೊಡ್ತಾನೆ. ಬಾರ್ತಿಮಾಯನು ಹುಟ್ಟು ಕುರುಡ, ಯೇಸು ಆ ದಾರಿಯಲ್ಲಿ ಹೊರಟು ಹೋಗುವಾಗ 47ನೇ ವಚನ ಗಮನ ಇಡಬೇಕು ನೀವು, 47, 49. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸು ಎಂದು ಅವನು ಕೇಳಿ. ಜಸ್ಟ್ ಏನಂದ್ರೆ ಸಮಥಿಂಗ್, ಏನಂದ್ರೆ ಟಿಂಗ್, ಅವನ ಕಿವಿಯಲ್ಲಿ ಏನೋ ಬಾರಿಸಿದಂಗ. ಯಾರು ಹೋಗ್ತಿದ್ದಾರೆ ಮಾರ್ಗವಾಗಿ? ಯೇಸು. ಯೇಸು ಹೋಗ್ತಿದ್ದಾರೆ. ಏನ್ ಮಾಡಿ? ಸಂಪತ್ತು ಕೇಳಲ್ಲ, ಇಲ್ಲ. ಊಟ ಕೇಳಲ್ಲ, ಇಲ್ಲ. ಬೇರೆ ಯಾವುದನ್ನ ಅವನು ಕೇಳೋದಕ್ಕೆ ಹೋಗ್ಲಿಲ್ಲ. ಒಂದೇ ಒಂದು ಶಬ್ದ ಅವನ ಬಾಯಿಂದ ಬರ್ತದೆ, ದಾವೀದನ ಕುಮಾರನೇ ಯೇಸುವೇ ನನ್ನನ್ನು ಕರುಣಿಸು. ಹೌ ಮಚ್ ಯು ಲಾಂಗ್ ಜೀಸಸ್ ಇನ್ ಯುವರ್ ಲೈಫ್. ಯೇಸುವನ್ನ ಎಷ್ಟಾಗಿ ನೀನು ಆಳವಾಗಿ ಬಯಸುವಂತ ಜೀವಿತ ನಿಮ್ಮಲ್ಲಿದೆ. 42ನೇ ಕೀರ್ತನೆಯಲ್ಲಿ ನೋಡುವಂತೆ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಾಗಿ ಹಾತೊರೆಯುವಂತೆ ನನ್ನ ಮನವು ನಿನಗೋಸ್ಕರ ಹಾತೊರೆ. ಹೌ ಮಚ್ ಯು ಲಾಂಗ್ ಫಾರ್ ಹಿಮ್. ನೀನು ಆತನಿಗಾಗಿ ಎಷ್ಟು ಬಯಕಿದೆ. ಹೌ ಮಚ್ ಯು ಲಾಂಗ್, ಹೌ ಮಚ್ ಯು ಲಾಂಗ್. ಈ ಸಾಯಂಕಾಲ ವೇಳೆಯಲ್ಲಿ ಕೂತಿದ್ದೇವೆ. ಆರ್ ಯು ಹಿಯರ್? ನೀವು ಇಲ್ಲಿದ್ದೀರಾ? ಆರ್ ಯು ಸಮ್ವೇರ್ ಎಲ್ಸ್, ಲಾಸ್ಟ್ ಸಮ್ವೇರ್ ಎಲ್ಸ್? ಎಲ್ಲೋ ಒಂದು ಕಡೆಯಲ್ಲಿ ಹೊರಟು ಹೋಗಿದ್ದೀರಿ. ಹೌ ಮಚ್ ಯು ಲಾಂಗ್ ಜೀಸಸ್. ಅವನಿಗಿದ್ದಂತ ಒಂದೇ ಒಂದು ನಿರೀಕ್ಷೆಗೆ, ಕೊನೆಯ ನಿರೀಕ್ಷೆ, ಯೇಸು ಈ ಮಾರ್ಗವಾಗಿ ಹೋಗ್ತಿದ್ದಾನೆ. ಯೇಸು ನಮ್ಮ ಮಧ್ಯದಲ್ಲಿ ಆತನು ಹಾದು ಹೋಗ್ತಿದ್ದಾನೆ. ಆತ ಇದ್ದಾನೆ. ಪ್ರಕಟಣೆಯಲ್ಲಿ ನೋಡ್ತೀರಿ, ಸಭೆಗಳ ಮಧ್ಯದಲ್ಲಿ ಓಡಾಡುವಂಥವನು ಯೇಸು ಕ್ರಿಸ್ತನೆಂಬುದಾಗಿ. ಹೌ ಮಚ್ ಯು ಲಾಂಗ್ ಫಾರ್ ಹಿಮ್. ದಾಸ್ ಅಂತ ಹೇಳಿ ಒಬ್ಬ ಸಹೋದರು, ಟಮಿಲಿಯನ್ ದಾಸ್ ಅಂತ ಹೇಳಿ ಅವರ ಹೆಸರು. ಅವರ ತಾಯಿ ಒಂದು ವಿಶ್ವಾಸಿಗಳ ಸಭೆಗೆ, ಬ್ರದರನ್ನಲ್ಲ, ವಿಶ್ವಾಸಿಗಳ ಸಭೆಗೆ ಹೋಗ್ತಾ ಇದ್ದಂತ ಒಬ್ಬ ತಾಯಿ. ತುಂಬಾ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಂತ ತಾಯಿ. ಆದ್ರೆ ಇವರಿಗೆ ಒಳ್ಳೆ ಕೆಲಸ, ITIದಲ್ಲಿ ಕೆಲಸ, ಅವ್ರಿಗೆ ಇಂಜಿನಿಯರ್. ಅವರು ದಾಸ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ITI. ಒಂದು ಅವರಿಗೆ ಚಟ ಸೇರ್ತದೆ, ಕುಡಿಯುವಂತ. ಅವ್ರು ಹೇಳ್ತಾರೆ, ನಾನು ಮೊದಲು ದಿನಕ್ಕೆ 1 ಸಾರಿ ಕುಡಿತಿದ್ದೆ. ನಾನು ಎಷ್ಟ ಕುಡಿಕಾದಂದ್ರೆ ಎವ್ರಿ 5 minutes ಐ ಯೂಸ್ ಟು ಡ್ರಿಂಕ್ ಅಂತ ಹೇಳ್ದೆ. ಪ್ರತಿ 5 ನಿಮಿಷಕ್ಕೆ ನಾನು ಕುಡಿಬೇಕು. ಅವ್ರಿಗೆಲ್ಲೆಲ್ಲೋ ಡಿ ಅಡಿಕ್ಷನ್ಗೋಸ್ಕರ ಎಲ್ಲೆಲ್ಲೋ ಹಾಕ್ತಾರೆ. ಪ್ರಾರ್ಥನೆ ತುಂಬಾ ಮಾಡ್ತಾರೆ, ಎಲ್ಲ. ನಥಿಂಗ್ ಹ್ಯಾಪನ್ಸ್. ಇನ್ನು ಕುಡಿಯುವುದು ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗುತ್ತೆ. ಮೊದಲು ಶಿವಾಜಿನಗರ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ದೊಡ್ಡ ಮೋರಿ ಇರ್ತದೆ, ದೊಡ್ಡ ಮೋರಿ. ಆ ಮೋರಿ ಹತ್ರ ಇರುವಾಗಿದೆ ಇವನು ಕುಡಿದು ಬಿದ್ದಿದ್ದಾನ ದಾಸ್. ಬೆಳಗ್ಗೆ 4-4:15 ಆಗುವಾಗ ಚಳಿಗಾಳಿಗೆ ಅವನು ಆ ನಶೆ ಎಲ್ಲ ಇಳಿದು ಎಚ್ಚರಾಗಿ, ನಾನು ಎಲ್ಲಿದ್ದೇನೆ ಅಂತ ಹೇಳಿ ನೋಡ್ತಾನೆ ಅವನು. ಎಂತ ಹೇಸಿಗೆಯ ಸ್ಥಳದಲ್ಲಿ ನಾನು ಬಿದ್ದಿದ್ದೇನೆ. ಯಾಕಂದ್ರೆ ಅಲ್ಲಿ ಎಲ್ಲ ಹೇಸಿಗೆ ಮಾಡುವಂತ ಸ್ಥಳ. ನಾನೊಬ್ಬ ಇಂಜಿನಿಯರ್, ನನ್ನ ತಾಯಿ ದೇವಭಕ್ತಿ, ನಾನು ಎಲ್ಲಿದ್ದೆ? ವಿರಾಯ. ಆಗ ಅಸಹ್ಯ ಆಗ್ತದೆ.
ಇದರಿಂದ ಬಿಡುಗಡೆ ಆಗಬೇಕು. ಅಲ್ಲೇ ಒಂದು ಚರ್ಚ್ ಇರ್ತದೆ. ಹೋಗಿ ಅವನು ಒಂದೇ ಒಂದು ಶಬ್ದ ಅವನಿಗೆ, ಯೇಸುವೇ ಸಹಾಯ ಮಾಡು. ಬೇರೆ ಏನ್ ಮಾಡಲ್ಲ ಇವನೇ. ಜೀಸಸ್ ವಾಂಟ್ಸ್ ಟು ಸೀ ಹೌ ಮಚ್ ಯು ಲಾಂಗ್ ಫಾರ್ ಹಿಮ್. ನೀನು ನಿನ್ನ ಜೀವಿತದಲ್ಲಿ ಯೇಸುವನ್ನ ಎಷ್ಟಾಗಿ ಬಯಸ್ತೀವಿ. ಮಗನೇ ಮಗಳೇ, ನಿಮ್ಮ ಪಾಪದ ಅಂಶಗಳಿಂದ ನಿಮಗೆ ಬಿಡುಗಡೆ ಹೊಂದಲಿಕ್ಕೆ ಏಕೈಕ ಮಾರ್ಗದಂದ್ರೆ ಯೇಸು ಮಾತ್ರವೇ. ಬಟ್ ಯು ಹ್ಯಾವ್ ಟು ಲಾಂಗ್ ಫಾರ್ ಹಿಮ್. ಆತನ ಸಹಾಯಕ್ಕಾಗಿ ಬೇಡ್ಕೋಬೇಕು. ಆಗ ನೋಡಿ 49ನೇ ವಚನ ಗಮನಿಸ್ರಿ. ಯೇಸು ನಿಂತು ಆ ಬಾರ್ತಿಲೋಮಾಯನ ಕೂಗು ಯೇಸುವಿಗೆ ಕೇಳಿಸಿ ಮುಂದೆ ಹೋಗಲಿಲ್ಲ. He didn't pass by. ತನ್ನ ಮುಂದಕ್ಕೆ ದಾಟಿ ಹೋಗ್ಲಿಲ್ಲ. ಅವನನ್ನು ಕರ್ಕೊಂಡು ಬಂದ್ರೆ ಆಮೇಲೆ ನಾನು ನೋಡ್ತೇನೆ, ಏನಿಲ್ಲ, ನಿಂತ್ಕೊಳ್ತೇನೆ. ಇಟ್ ಮೇಕ್ಸ್ ದ ಲಾರ್ಡ್ ಟು ಸ್ಟ್ಯಾಂಡ್. ಯೇಸು ನಿಂತ್ಕೊಂಡು ಅವನ ಮಾತುಗಳನ್ನ ಕೇಳ್ತಾನೆ. ಏನ್ ಬೇಕಪ್ಪ ನಿನಗೆ? ವಾಟ್ ಯು ಆರ್. ದೇವರ ನಿಜವಾದ ಗುಣ ಇದು. ನಿಮ್ಮ ಜೀವಿತದಲ್ಲಿ ಎಷ್ಟೇ ಕೊರತೆಗಳಿರಲಿ, ಎಂಥದೇ ಡು ನಾಟ್ ಏನಂದ್ರೆ ಯೇಸುವಿನ ಹತ್ರ ಕೇಳುವುದಕ್ಕೆ ಹಿಂದೆ ಮುಂದೆ ನೋಡ್ಬೇಡಿ. ಕೊಡ್ತಾನ, ಕೊಟ್ಟೆ ಕೊಡ್ತಾನೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ, ಮೀನನ್ನು ಕೇಳುವಂತ ಮಗನಿಗೆ ತಂದೆಯು ಹಾವನ್ನು ಕೊಡುವನೇ. ನೀವು ಕೇಳಬೇಕಷ್ಟೇ. ಯು ಹ್ಯಾವ್ ಟು ಲರ್ನ್ ಹೌ ಟು ಪ್ರೇ. ನಿಮ್ಮ ಜೀವಿತದಲ್ಲಿ ಕಲಿಯಬೇಕಾದದ್ದೇನೆಂದ್ರೆ, ನಾನು ಹೇಗೆ ಪ್ರಾರ್ಥನೆ ಮಾಡಲಿ, ಹೌ ಟು ಪ್ರೇ ಸೊ ದಟ್ ಗಾಡ್ ಮೈ ಹಿಯರ್ ಮೈ ವಾಯ್ಸ್. ನನ್ನ ಶಬ್ದ ದೇವರು ಕೇಳಿಸಿಕೊಳ್ಳುವಂತೆ ನಾನು ಹೇಗೆ ಪ್ರಾರ್ಥನೆ ಮಾಡಲಿ. ಯೇಸು ಅವನಿಗೆ ಸಹಾಯ ಮಾಡ್ತಾನೆ. ನನಗೆ ಸ್ವಾಮಿ ಏನ್ ಬೇಡ, ಕಣ್ಣು. ಏನಕ್ಕೆ, ಯಾಕೆ ಕಣ್ಣು ಕೇಳ್ತಾನೆ? ನಾನು ಯಾರನ್ನು ನೋಡ್ಬೇಕು? ಯೇಸು. ಊಟ ಅಲ್ಲ, ಮಾಂಸ ಅಲ್ಲ, ನನ್ನ ಶರೀರದ ಆಶೆಗಳಲ್ಲ. ಐ ವಾಂಟ್ ಟು ಸೀ ಜೀಸಸ್. ಯೇಸುವನ್ನ ನಾನು ನೋಡ್ಬೇಕು. ನನ್ನ ವಿಷಯ ಕೇಳಿದ್ದೆ, ಇಟ್ಸ್ ನಾಟ್ ಇನಫ್. ಬರೀ ಕೇಳುವುದ್ರಿಂದ ಸಾಲುವುದಿಲ್ಲ. ಐ ವಾಂಟ್ ಟು ಸೀ. ಹಾಡುಗಾರ ಒಬ್ಬ ಹೇಳ್ತಾನೆ, ಐ ವಾಂಟ್ ಟು ಟಚ್ ಹಿಮ್. ಒಬ್ಬ ಹಾಡುಗಾರ ಹೇಳ್ತಾನೆ, ಓಪನ್ ಮೈ ಐಸ್ ಓ ಲಾರ್ಡ್, ಐ ವಾಂಟ್ ಟು ಸೀ ಜೀಸಸ್. ಐ ವಾಂಟ್ ಟು ಟಚ್ ಹಿಮ್. ಐ ವಾಂಟ್ ಟು ಸೇ ದಟ್ ಐ ಲವ್ ಹಿಮ್. ಸಂಗೀತಗಾರನ ಹಾಗೆ ಬರೀತಂದೆ, ಯೇಸುವೆ ನನ್ನ ಕಣ್ಣನ್ನ ತೆರೆ, ನಿನ್ನನ್ನು ನೋಡ್ಬೇಕು, ನಿನ್ನನ್ನು ಮುಟ್ಟಬೇಕು, ಮತ್ತೆ ನಾನು ನಿನ್ಗೆ ಹೇಳ್ಬೇಕು, ಯೇಸುವೆ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಜೀಸಸ್, ಐ ಲವ್ ಯು. ನೋಡ್ರಿ, ಅವನು ಮಾಡಿದಷ್ಟೇನೆ. ಆಮೇಲೆ ಅವನು ಬಾರ್ತಿಲೋಮಾಯ 52ನೇ ವಚನದಲ್ಲಿ ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದ. ಮನೆಗೆ ಹೋಗ್ಲಿ. ನಮ್ಮ ಅಮ್ಮನ ನೋಡ್ಬೇಕಂತ ಓಡಿ ಹೋಗ್ಲಿಲ್ಲ, ನಮ್ಮ ಬಂಧು ಬಳಗ ನೋಡ್ಬೇಕಂತ ಹೋಗ್ಲಿಲ್ಲ. ಯಾಕಂದ್ರೆ ಅದು ಅನೇಕರಿಗೆ ಬಹಳ ಒಂದು ಇದು ಕಷ್ಟ. ನಾನು ನಂಬಿದಾಗ ಬಹಳ ಕಷ್ಟ ಆಯ್ತು. ಇವ್ರೆ 3 ವರ್ಷ ಹೊಡ್ತಾ ತಿಂದಿದೆ. 15 ವರ್ಷ ನಾನು ನಂಬಿದಾಗ ಚಿಕ್ಕವನು ಮನೆಯಲ್ಲಿ ತುಂಬಾ ಅಮ್ಮ ಮತ್ತೆ ಅಕ್ಕ ತುಂಬಾ ಹೊಡಿತಿದ್ರು, ಯೇಸುವನ್ನ ಬಿಟ್ಬಿಡು ಅಂತ. ಸುಮಾರು 67 ಇಂದ 70ವರೆಗೆ ತುಂಬಾ ಹೊಡ್ತಾ ತಿಂದಿದೆ. ಆಮೇಲೆ 3 ವರ್ಷಗಳಾದ ಮೇಲೆ ನನಗೆ ದೇವರು ಸೇವೆಗೆ ಕರೀತಾನೆ, ನಾನು ಸೇವೆಗೆ ಹೋಗ್ತೇನೆ. ಆಗ ಆ ಕಷ್ಟದಿಂದ ಬಿಡುಗಡೆ ಆಯ್ತು. ಅಲ್ಲಿಗೆ ನನ್ನ ಕುಟುಂಬ ಎಲ್ಲ ಹೋಯ್ತು. ನನ್ನ ಸಂಬಂಧಿಕರು ಪ್ರತಿಯೊಬ್ಬರು ದೂರ ಆದ್ರು.
ಎಲ್ಲರೂ ಹಾಸ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಮ್ ಜಾತಿ ಬಿಟ್ಟು ಹೋಗಿದ್ದಾನೆ, ನಮ್ ಜಾತಿ ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿ ಹಾಸ್ಯ ಮಾಡ್ತಿದ್ರು. ಜಸ್ಟ್ ಕಟ್ ಆಫ್, ಎಲ್ಲ ರಿಲೇಶನ್ಶಿಪ್ ಕಟ್ ಆಫ್. ಆದ್ರೆ ಇವತ್ತು ಇಷ್ಟು ವರ್ಷ ಆಗಿದೆ, 58ನೇ ವರ್ಷದಲ್ಲಿ ಇದ್ದೇನೆ ಕ್ರಿಸ್ತನನ್ನು ನಂಬಿ. ಐ ನೆವರ್ ಲಾಸ್ಟ್ ಎನಿಥಿಂಗ್. ನನ್ನ ಜೀವಿತದಲ್ಲಿ ನಾನೇನು ಕಳ್ಕೊಂಡಿಲ್ಲ. ಯಾಕಂದ್ರೆ ನಾನು ಸ್ವಲ್ಪ ಜನ ಕಳ್ಕೊಂಡೆ, ಆದ್ರೆ ದೇವರು ಬಹಳ ಜನರನ್ನ ಕೊಟ್ಟ. ಆಮೇಲೆ ಬಹಳ ಜನರನ್ನು ಕೊಟ್ಟಿದ್ದ. ಇವೆಲ್ಲ ನನ್ನ ಸಹೋದರರು, ಸಹೋದರಿಯರು, ಮಕ್ಕಳು ಎಲ್ಲರೂ ಆಗಿದೆ. God has given greater asset to me. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ, ನೀವು ದೇವರ ರಾಜ್ಯಕ್ಕೋಸ್ಕರ ಎಷ್ಟು ಬಿಡ್ತೀರೋ ಅದಕ್ಕೆ 100ರಷ್ಟು ಏನ್ ಮಾಡ್ತೇನೆ ನಾನು ನಿಮಗೆ ಹಿಂದಕ್ಕೆ ಕೊಡ್ತೇನೆ. I'll give it back to you. Nothing you will lose. ಯೇಸುವಿನ ಹಿಂದೆ ಹೋದ, ಎಲ್ಲಿ ಹೋಗ್ಲಿಲ್ಲ. ಮುಂದೆ ಏನ್ ಮಾಡಿದ, ಅವನ ಸೇವೆ ಮಾಡಿದ, ನಾವು ಮತ್ತೆ ಬೇರೆ ಕಡೆಯಲ್ಲಿ ಅವನ ವಿಷಯದಲ್ಲಿ ನೋಡ್ಬೋದು. ಬಾರ್ತಿಲೋಮಾಯ ಅವನು ಯಾವ ರೀತಿಯಲ್ಲಿ ಸೇವೆ ಮಾಡಿದ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಚರಿತ್ರೆಯಲ್ಲಿ ನೋಡುವಾಗ ಅವನು ಒಳ್ಳೆಯ ಸೇವಕನಾಗಿ ಹೋಗ್ತಾನೆ. ಇರ್ಲಿ, ನಿಮ್ಮ ಜೀವಿತದಲ್ಲಿ ಯೇಸುವನ್ನು ಎಷ್ಟು ಬಯಸ್ತೀರಿ, ಹೌ ಮಚ್ ಯು ಲಾಂಗ್ ಫಾರ್ ಹಿಮ್, ಅದನ್ನೇ ಈ ಸಾಯಂಕಾಲ ವೇಳೆ ಆತ ನೋಡ್ತಿದ್ದಾರೆ. ನಿಮ್ಮ ಪಾಪದ ವಿಷಯಗಳಿಂದ ಬಿಡುಗಡೆ ಆಗಬೇಕಾದ್ರೆ ನೀವು ಕೈ ಚಾಚಿ ಬೇಡ್ಕೊಳ್ಬೇಕು. ದೇವ್ರೇ, ನನಗೆ ನೀನು ಸಹಾಯ ಬೇಕು. ನನಗೆ ಗೊತ್ತಿಲ್ಲ, ನಾನು 15 ವರ್ಷ ನಂಬಿದಾಗ ಆಮೇಲೆ ಕಷ್ಟ ಬಹಳ ಇದು ಏನಂದ್ರೆ ಯವನ ಪ್ರಾಯದ ಏರಿಳಿತಗಳು ನನ್ನ ಜೀವಿತದಲ್ಲಿ ಬಂದಿಲ್ಲ ಅಂತ ತಿಳ್ಕೊಳ್ಬೇಡಿ. ಆದ್ರೆ ಈಗಿನಷ್ಟು ಇರ್ಲಿಕ್ಕಿಲ್ಲ. ನಮ್ಗೆಲ್ಲ ಮೊಬೈಲ್ಗಳು ಇರಲಿಲ್ಲ. ನಮಗಿದ್ದದ್ದು ಅವಾಗ ಪತ್ತೆದಾರಿ ಕಾದಂಬರಿಗಳಷ್ಟೇನೆ, ಅಂಥದ್ದು ಓದ್ತಿದ್ವಿ. ವಿ ಯೂಸ್ ಟು ರೀಡ್ ದೋಸ್ ಥಿಂಗ್ಸ್. ಆದ್ರೆ ದೇವರು ಎಲ್ಲ, ನಾನು ಪ್ರಾರ್ಥನೆ ಮಾಡಿದೆ, ನನ್ಗೆ ಎಲ್ಲೆಲ್ಲಿ ಸಮಸ್ಯೆ, ಒಂದೊಂದು ವರ್ಷಕ್ಕೆ ಒಂದೊಂದು ಮಾಡ್ತಿದ್ದೆ. ದೇವರೇ, ಈ ವರ್ಷ ಇದರಿಂದ ಬಿಡಿಸು, ಈ ವರ್ಷ ಇದರಿಂದ ಬಿಡಿಸು. ನಾವು ಒಂದೇ ಸಾರಿ ಜಂಪ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಬಟ್ ಐ ವೆಂಟ್ ಆನ್ ಆಸ್ಕಿಂಗ್ ಗಾಡ್ ಇಯರ್ ಬೈ ಇಯರ್ ಟು ಹೆಲ್ಪ್ ಮೀ ಇನ್ ದಿಸ್ ಏರಿಯಾ, ಹೆಲ್ಪ್ ಮೀ ಇನ್ ದಿಸ್ ಏರಿಯಾ. ಅದನ್ನ ಯಥಾರ್ಥವಾಗಿ ನೀವು ಬೇಡ್ಕೊಳ್ಬೇಕು, ಮತ್ತೆ ಅದ್ರ ಕಡೆ ಪ್ರಯತ್ನ ಮಾಡ್ಬೇಕು. ಯು ಹ್ಯಾವ್ ಟು ಟ್ರೈ. ದೇವರು ಸಹಾಯ ಮಾಡ್ತಾರೆ, ಆದ್ರೆ ಯು ಮಸ್ಟ್ ಆಸ್ಕ್. ನಿಮ್ಮ ಆತನ ಸಹಾಯವನ್ನ ನೀವು ಬೇಡ್ಕೊಳ್ಳೋದನ್ನ ನೀವು ಕಲಿಬೇಕು. ಒಂದು ಖಂಡಿತ ನಾವು ತಿಳ್ಕೊಳ್ಬೇಕಾದ್ರೆ ಎಲ್ಲಾ ಬಂಧನಗಳಿಂದ ಬಿಡಿಸ್ಲಿಕ್ಕೆ ದೇವರಲ್ಲಿ ಸಾಧ್ಯತೆ. ನಥಿಂಗ್ ಇಸ್ ಇಂಪಾಸಿಬಲ್. ಮರಿಯಳಿಗೆ ದೇವರು ಹೇಳಿದ್ದು ಅದನ್ನೇ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಥಿಂಗ್ ಇಸ್ ಇಂಪಾಸಿಬಲ್ ವಿತ್ ಗಾಡ್. ಅದು ಎಷ್ಟೇ ಇರಲಿ, ಇವತ್ತು ದಾಸ್ ಅದರಿಂದ ಬಿಡುಗಡೆ ಹೊಂದಿದ್ರು, ಹೊಂದಿ ಸೇವಕರಾದ. ಅದು ಯಾರ ಮಧ್ಯೆ? ಕುಡಿಕರ ಮಧ್ಯೆ. ಆಲ್ಕೋಹಾಲಿಕ್ ಅನಾನಿಮಸ್ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ಅವರು ಕುಡಿಕರ ಮಧ್ಯೆ ಸೇವೆ ಮಾಡ್ತಾರೆ. ಇಟ್ಸ್ ಪಾಸಿಬಲ್, ಇಟ್ಸ್ ಪಾಸಿಬಲ್. ನಿಮ್ಮೆಲ್ಲದರಿಂದ ಆತನು ಬಿಡುಗಡೆ ಕೊಟ್ಟು ನಿಮ್ಮನ್ನ ಆತನು ತನ್ನ ಮಾರ್ಗದಲ್ಲಿ ನಡೆಸುವುದಕ್ಕೆ ಶಕ್ತರಾಗಿದ್ದಾನೆ. ನಿಮ್ಮ ವೈರಿ ಎಷ್ಟೇ ಬಲಿಷ್ಠರಾಗಿರಲಿ. ಇಸ್ರಾಯೇಲ್ ನೋಡ್ರಿ, ಸಾಧಾರಣ ಏನಿರಲಿಲ್ಲ. 14ನೇ ಅಧ್ಯಾಯಕ್ಕೆ ಬನ್ರಿ, ವಿಮೋಚನಾ ಕಾಂಡ 14ಕ್ಕೆ ಬನ್ರಿ, 30-31ನೇ ವಚನ ನೋಡ್ರಿ. ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲರನ್ನು ಐಗುಪ್ತರ ಕೈಗೆ ತಪ್ಪಿಸಿದನು. ಐಗುಪ್ತರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲ್ಯರು ಕಂಡರು. ಯೆಹೋವನು ಐಗುಪ್ತರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲ್ಯರು ನೋಡಿ ಯೆಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು. ಯಾಕಂದ್ರೆ ಅಸಾಧ್ಯವಾದಂತ ಸಂಗತಿಯಾಗಿತ್ತು. ಯಾಕಂದ್ರೆ ಒಂದು ಕಡೆಯಲ್ಲಿ ಫರೋಹನ ಸೈನ್ಯ ಅವರನ್ನು ಹಿಂದಟ್ಟಿಕೊಂಡು ಬರ್ತದೆ. ದೇವರ್ ಜಸ್ಟ್ ಏನಂದ್ರೆ ಚೇಸಿಂಗ್ ದೆಮ್, ಅವರನ್ನ ಹಿಂದಟ್ಟಿಕೊಂಡು ಬರ್ತಾರೆ. ಮುಂದೆ ನೋಡಿದರೆ ಕೆಂಪು ಸಮುದ್ರ, ಅಸಾಧ್ಯ, ವೇಟ್ ಗೋ. ಆದ್ರೆ ದೇವರ ಮಾರ್ಗ ಬಹಳ ಅತಿಶಯವಾದ. ಅಲ್ಲಿ ದೇವರ ಮಾರ್ಗವನ್ನ ಮಾಡ್ತಾನೆ, ಅವರು ದಾಟಿ ಹೋಗ್ತಾರೆ. ದೇವರು ಅವರಿಗೆ ಬಿಡುಗಡೆಯನ್ನ ಆತನು ಕೊಟ್ಟೇ ಕೊಡ್ತಾನೆ.
ಒಂದು ವಚನ ಇಬ್ರಿಯ 9:12 ನೋಡ್ರಿ, 9:12 Hebrews 9:12. ಹೋತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ನೋಡ್ರಿ ಅಲ್ಲಿ ಇಂಗ್ಲಿಷ್ ಏನ್ ಚೆನ್ನಾಗಿದೆ, ಇಟರ್ನಲ್ ರಿಡೆಂಪ್ಷನ್ ಎಂಬ, ಇಟರ್ನಲ್ ರಿಡೆಂಪ್ಷನ್. ವಾಟ್ ಕ್ರೈಸ್ಟ್ has given to us is eternal salvation. ಬಿದ್ದು ಹೋಗುವಂತ ರಕ್ಷಣೆ ಅಲ್ಲ. ಅನೇಕರು ಹಾಗೆ ಅಂದ್ಕೊಳ್ತಾರೆ ಬಿದ್ದು ಹೋಗ್ತದೆ ಅಂತ. ಇಲ್ಲ ಇಲ್ಲ, ಇಟರ್ನಲ್ ರಿಡೆಂಪ್ಷನ್, ನಿತ್ಯವಾದ ವಿಮೋಚನೆಯನ್ನ ದೇವರು ನಿನಗೆ ನನಗೆ ಕೊಟ್ಟಿದ್ದಾರೆ. ನಾವು ಪಾಪ ಮಾಡ್ತೇವಂತ ಗೊತ್ತಿದ್ರು, ನಾವು ಆತನಿಗೆ ಪೂರ್ಣ ವಿಧೇಯರಾಗುವುದಿಲ್ಲ ಅಂತ ಹೇಳಿ ಗೊತ್ತಿದ್ರು. ಆತನು ಪ್ರಾಣ ಕೊಟ್ಟದ್ದು ಒಂದೇ ಒಂದು ಸಾರಿ. ಅದು ಏನಂದ್ರೆ ಹೋರಿ ಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನು ತೆಗೆದುಕೊಂಡು ನಿತ್ಯ ವಿಮೋಚನೆಯನ್ನ ಮಾಡಿದ್ದಾರೆ. ಅದಕ್ಕೆ ನನಗೂ ದೇವರಿಗೂ ಏನಿದೆ ಅಂದ್ರೆ ಬಿಡದ ನಂಟು ಇದೆ. ವಿ ಕೆನಾಟ್ ಬಿ ಸಪರೇಟೆಡ್. ಅದಕ್ಕೆ ಪೌಲನು ಹೇಳ್ತಾನೆ, ದೇವರ ಪ್ರೀತಿಯಿಂದ ಅಗಲಿಸುವಂಥದ್ದು ಯಾವುದು, ಮರಣವೋ ಕಷ್ಟವೋ ಯಾವುದೂ ಇಲ್ಲ. ನಥಿಂಗ್ ಕ್ಯಾನ್ ಸಪರೇಟ್ ಅಸ್ ಫ್ರಮ್ ದಿ ಲವ್ ಆಫ್ ಗಾಡ್. ನನಗೂ ಆತನಿಗೂ ಒಂದು ಹಾಡಿದೆ ಕನ್ನಡದಲ್ಲಿ, ಅದ್ಭುತ ಪ್ರೇಮ ದೇವರ ಪ್ರೇಮ. ನನಗೂ ಆತನಿಗೂ ಹೃದಯದ ಬಂಧನ ಇದೆ. ವಿ ಆರ್ ಬ್ಯೂಟಿಫುಲ್ ಬೈಂಡಿಂಗ್ ವಿತ್ ಗಾಡ್. ದೇವರೊಂದಿಗೆ ಆ ಒಂದು ಬಂಧನ ಇದೆ, ಯಾರು ಅದನ್ನು ಬೇರ್ಪಡಿಸ್ಲಿಕ್ಕಾಗ. ನಿತ್ಯವಾದ ವಿಮೋಚನೆಯನ್ನು ಮಾಡಿದ್ದಾರೆ. ದಯಮಾಡಿ ಸಾಯಂಕಾಲ ವೇಳೆ ಈ ಮಾತನ್ನ ನಿಮ್ಮ ಹೃದಯದಲ್ಲಿ ಬರ್ಕೊಳ್ಳಿ. ಇಟರ್ನಲ್ ರಿಡೆಂಪ್ಷನ್ ಗಾಡ್ ಹ್ಯಾಸ್ ಗಿವನ್. ದೇವರು ನನಗೆ ನಿತ್ಯವಾದ ವಿಮೋಚನೆ ಕೊಟ್ಟಿದ್ದಾರೆ. ಇದು ಇವತ್ತು ಕೊಟ್ಟ ನಾಳೆ ತಕೊಂಡ ಅಂತ ವಿಮೋಚನೆ ಅಲ್ಲ. ಇವತ್ತೇನೋ ನೀವು ಪಶ್ಚಾತ್ತಾಪ ಆಯ್ತು, ನಿಮ್ಗೆ ಸಿಕ್ತು, ಏನೋ ಪಾಪ ಮಾಡಿದ್ರೆ ಕಿತ್ಕೊಂಡ, ಇಲ್ಲ ಹಾಗೆಲ್ಲ ಆಗುವಂಥದ್ದಲ್ಲ. ಇಟ್ ಇಸ್ ಗಿವನ್. ಆದ್ರೆ ನಿಮ್ಮನ್ನ ಸರಿಪಡಿಸುವಂಥದ್ದು ದೇವರಿಗೆ ಬಿಟ್ಟದ್ದು. ಗಾಡ್ ವಿಲ್ ಟೇಕ್ ಹಿಸ್ ಟೈಮ್. ಇಸ್ರಾಯೇಲ್ರಿಗೆ ದೇವರು ಆರಿಸ್ಕೊಂಡ, ಕಾಯಿ ಬಿಡ್ಲಿಲ್ಲ. ಅವರನ್ನ ತಿರುಗಿ ಆತನು ಅವರನ್ನ ಎದೆಗೆ ಅಪ್ಪಿಕೊಳ್ತಾನೆ. ಶಾಶ್ವತವಾದ ಪ್ರೀತಿಯಿಂದ ನಿನ್ನನ್ನ ಅಪ್ಪಿಕೊಂಡಿದ್ದೇನೆ. ಬೆಟ್ಟಗಳು ಕದಲಿಯಾವು, ಸ್ಥಳವನ್ನ ಬಿಟ್ಟು ಹೋದವು, ಆದರೆ ನನ್ನ ಪ್ರೀತಿ ನಿನ್ನನ್ನ ಬಿಟ್ಟು ಹೋಗೋದು ನೆವರ್ ನಾಟ್ ಪಾಸಿಬಲ್. ಯಾಕಂದ್ರೆ ಕೆಲವು ಸಭೆಗಳಲ್ಲಿ ಆ ಟೀಚಿಂಗ್ ಕೊಡ್ತಾರೆ, ಬಿದ್ದು ಹೋಗ್ತದೆ ಅಂತ. ಇಲ್ಲಪ್ಪ, ಹಾಗೆಲ್ಲ ಆಗೋದಿಲ್ಲ. ಯಾಕಂದ್ರೆ ಆತನು ಮಾಡಿದ ಕೆಲಸ ಒಂದೇ ಸಾರಿ. ಈ ಕಾಂಕ್ರೀಟ್ ಎಷ್ಟೋ ವರ್ಷ ಇರ್ತದೆ, ಆದ್ರೆ ದೇವರು ಕಟ್ಟಿದಂತ ದೇವಾಲಯ ಶಾಶ್ವತಕ್ಕೂ ಇರ್ತದೆ. ನಥಿಂಗ್ ಕ್ಯಾನ್ ಚೇಂಜ್ ಇಟ್. ಯಾರು ಆ ಬುಡವನ್ನ, ಬಂಡೆಯ ಮೇಲೆ ಕಟ್ಟಲ್ಪಟ್ಟಂತ ಮನೆ ಏನಾಗುದಿಲ್ಲಂತೆ, ಏನಾಗುದಿಲ್ಲ, ಬೀಳುವುದಿಲ್ಲ. ಈ ಬಂಡೆ ಮೇಲೆ ಕಟ್ಟಿದ ಮನೆ ಏನಾಗುದಿಲ್ಲ, ಯಾರು ಬಿರುಗಾಳಿನೂ ಬಿಡಿಸ್ಲಿಕ್ಕಾಗಲ್ಲ, ನೀರುಗಳು ಸಹ ಬಿಡಿಸ್ಲಿಕ್ಕಾಗಲ್ಲ. ಇಟ್ ವಿಲ್ ಬಿ ಸ್ಟ್ರಾಂಗ್. ಇದು ಬಲವಾಗಿ ನಿಂತುಕೊಳ್ತದೆ. ಒಂದು ವಚನ ನೋಡ್ರಿ, ಧರ್ಮೋಪದೇಶ ಕಾಂಡ 33:27 ನೋಡ್ರಿ. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಅಂಡರ್ನೀತ್ ಆರ್ ದಿ ಎವರ್ ಲಾಸ್ಟಿಂಗ್ ಆರ್ಮ್ಸ್ ಎಂಬುದಾಗಿ ನಾವು ನೋಡ್ತೇವೆ. ಆತನ ಹಸ್ತವೇ ನಮಗೆ ಆಧಾರ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. 90ನೇ ಕೀರ್ತನೆಯೂ ಇದೇ ವಚನ ಹೇಳ್ತದೆ, ಹೆಚ್ಚು ಕಡಿಮೆ. ತಲಾಂತರಗಳಿಂದಲೂ ನೀನೇ ನಮ್ಮ ದೇವರು ಅಲ್ಲ. ನೋಡ್ರಿ 91 ನೋಡ್ರಿ, 91 ಕೀರ್ತನೆ 91 ನೋಡ್ರಿ. ಕರ್ತನೆ ತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೆ.
ಪೂರ್ಣ ಓದಿ. ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು. ನೀನೇ ದೇವರು. ಸೇಮ್ ಸಿಮಿಲರ್ ವರ್ಡ್ಸ್. ಯಾಕಂದ್ರೆ 90ನೇ ಕೀರ್ತನೆ ಬರೆದವನು ಮೋಶೆ, ಮತ್ತು ಇಲ್ಲಿ ಹೇಳಿದಂತ ಮಾತುಗಳು ಮೋಶೆ ಮಾತು. ಆದಿಯಿಂದಲೂ ಪ್ರಾರಂಭದಿಂದಲೂ ನೀನು ತಾಯ ಗರ್ಭದಲ್ಲಿ ಇರುವಾಗಲೇ ಆತನ ಕಣ್ಣುಗಳು ನಿನ್ನನ್ನು ನೋಡಿದವು. ಅಂದಿನಿಂದಲೂ ದೇವರು ನಿನ್ನನ್ನು ನೋಡಿದ್ದಾನೆ, ನಿನ್ನನ್ನು ಆರಿಸಿಕೊಂಡಿದ್ದಾನೆ. ನನ್ನವನು ನನ್ನವಳು ಎಂಬುದಾಗಿ ನಿಮ್ಮನ್ನು ಅಪ್ಪಿಕೊಂಡಿದ್ದಾನೆ. ಪ್ರಿಯರೇ, ಅದಕ್ಕಾಗಿ ದೇವರ ಈ ಅನ್ಯೋನ್ಯತೆಯಲ್ಲಿ ವಿಶೇಷವಾದಂಥ ಸಂಬಂಧ ನನಗೂ ಆತನಿಗೂ ಇದೆ, ನಿಮಗೂ ಆತನಿಗಿದೆ. ಹಗುರವಾಗಿ ತಗೊಳ್ಬೇಡಿ, ಚೀಪಾಗಿನೂ ತಗೊಳ್ಬೇಡಿ. ದೇವರಿಗೆ ಬಹಳ ಸ್ತೋತ್ರ ಹೇಳ್ರಿ. ಆತನಿಗೆ ಅಡ್ಡ ಬಿದ್ದು ಸಾಷ್ಟಾಂಗ ನಮಸ್ಕಾರ ಹೊಡೆದು ಆತನಿಗೆ ಸ್ತೋತ್ರ ಹೇಳ್ರಿ. ನೀನೆಂಥ ದೇವರಪ್ಪ, ನನ್ನನ್ನು ಎಷ್ಟಾಗಿ ಪ್ರೀತಿ ಮಾಡಿದೆ, ನನ್ನನ್ನು ಎಷ್ಟು ಅದ್ಭುತವಾಗಿ ನೀನು ನಡೆಸಿದೆ. ಮತ್ತಷ್ಟು ಮಾತ್ರವೇ ಅಲ್ಲ, ಅವರಿಗೆ ನಾವು ನೋಡ್ತೇವೆ ಏನಂದ್ರೆ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ದೇವರು ಅವರೆಲ್ಲಾ ರೀತಿಯ ಸಹಾಯವನ್ನು ಅವರಿಗೆ ಒದಗಿಸ್ತಾನೆ. ಅವರಿಗೆ ನಾವು ನೋಡ್ತೇವೆ ಏನಂತ ಹೇಳಿದ್ರೆ ಅವರಿಗೆ ಆಹಾರವನ್ನು ಒದಗಿಸ್ತಾನೆ, ನೀರನ್ನ ಒದಗಿಸ್ತಾನೆ, ಎಲ್ಲವನ್ನ ದೇವರು. ಒಂದು ವಚನ ಓದ್ಕೊಳ್ಳೋಣ. ಕೀರ್ತನೆ 107, 4-9 ವಚನ ಓದ್ರಿ. ಕೀರ್ತನೆ 107, 4-9. ಅವರು ಅರಣ್ಯದಲ್ಲಿಯೂ ಮರಳು ಕಾಡಿನಲ್ಲಿಯೂ ದಾರಿ ತಪ್ಪಿ ಅಲಿಯುವವರಾಗಿ ಜನವಿರುವ ಊರನ್ನು ಕಾಣದೆ ಹಸಿವೆ ನೀರಡಿಕೆಗಳಿಂದ ಬಲಗುಂದಿದವರಾಗಿದ್ದರು. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು. ಜನವಿರುವ ಊರನ್ನು ಸೇರುವಂತೆ ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸಿದನು. ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ. ಆತನು ಬಾಯರಿದವರ ಆಶೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ನೋಡ್ರಿ, ದೇವರವರನ್ನ ಎಂದಿಗೂ ಕಾಯ ಬಿಡ್ಲಿಲ್ಲ. ಲೆಟ್ ದೆಮ್ ಈಗಲೂ ನಡೆಸ್ತಿದ್ದಾರೆ. ಇಸ್ರಾಯೇಲ್ ದೇಶವನ್ನ ನೀವು ನೋಡುವ, ಈಗಲೂ ಅವರೆಷ್ಟೇ ಆತನಿಗೆ ಅಂಟಿಕೊಳ್ಳೋದಿದ್ದರೂ ಆತನು ಮಾತ್ರ ಅವ್ರಿಗೆ ಅಂಟಿಕೊಂಡು ಸಹಾಯವನ್ನ ಮಾಡ್ತಿದ್ದಾರೆ, ಅದ್ಭುತವಾಗಿ ನಡೆಸ್ತಿದ್ದಾರೆ. ಅದೇ ದೇವರು ಇವತ್ತು ನನಗೂ ನಿನಗೂ ಇದ್ದಾನೆ. ನನಗೂ ನಿನಗೂ ಇರುವಂತ ದೇವರು ಅದೇನೆ. ನೀವು ಆತನನ್ನ ಹುಡುಕಿಕೊಂಡು ಎಲ್ಲಿ ಹೋಗ್ಬೇಕಾಗಿ ನಿಮ್ಮ ಸಮೀಪದಲ್ಲಿ ನೀವು ಆತನ ಹತ್ರಕ್ಕೆ ಬರ್ರಿ. ದೇವರ ವಾಗ್ದಾನಗಳನ್ನು ನೋಡಿ, ದೇವರ ಇಷ್ಟವನ್ನು ನೋಡಿ, ಸಂಕಲ್ಪವನ್ನು ನೋಡಿ, ಉದ್ದೇಶವನ್ನು ನೋಡಿ. ಆ ಒಂದು ಸಂಕಲ್ಪಕ್ಕನುಸಾರವಾಗಿ ಹೌದು ದೇವರ ಮಾತುಗಳು ನೆರವೇರುವಂತೆ ನಿಮ್ಮ ಜೀವಿತವನ್ನು ಆತನಿಗೆ ಬಿಟ್ಟುಕೊಡ್ರಿ. ಎಫೆಸ ಪತ್ರಿಕೆ ನೋಡ್ರಿ, ಕೊನೆಯದಾಗಿ ಇದು ಒಂದು ವಚನ ನೋಡ್ಕೊಡೋಣ. 3ನೇ ಅಧ್ಯಾಯ 20-21ನೇ ವಚನ ನೋಡ್ರಿ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ, ಆಮೆನ್. ನಾವು ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನ ಕೊಡುವುದಕ್ಕೆ ಶಕ್ತನಾಗಿ ನೀವು ಆತನಲ್ಲಿ ಕೇಳುವುದನ್ನು, ಪ್ರಾರ್ಥಿಸುವುದನ್ನ ಅರ್ಥಗರ್ಭಿತವಾಗಿ ಬಿಲೀವಿಂಗ್ ಗಾಡ್, ಕರ್ತನಲ್ಲಿ ನಂಬಿಕೆ ಇಟ್ಟು ಬೇಡ್ಕೊಂಡ್ರೆ, ಟ್ರಸ್ಟಿಂಗ್ ಗಾಡ್, ಕೊಡ್ತಾನೋ ಇಲ್ವೋ ಅನ್ನುವಂತ ಸಂದೇಹ ಬೇಡ. ಯಾಕಂದ್ರೆ ವರ್ಷಗಳು ತಕೊಳ್ಬಹುದು. ದೇವರು ಆ 300 ವರ್ಷಗಳ ವಾಗ್ದಾನವನ್ನ ನೆರವೇರಿಸಲಿಕ್ಕೆ 40 ವರ್ಷ ತಗೊಳ್ತಾನೆ. 40 ವರ್ಷ ಅವರನ್ನ ಆ ಅರಣ್ಯದಲ್ಲಿ ನಡೆಸ್ತಾನೆ. ಯಾಕಂದ್ರೆ ದಟ್ ವಾಸ್ ಟ್ರೈನಿಂಗ್ ಟೈಮ್. ದೇವರ ಆ ಒಂದು ತರಬೇತಿ ಹಾಗೇನೆ, ದೇವರ ಶಿಕ್ಷಣ ಹಾಗೇನೆ. ದೇವರಲ್ಲಿ ಇನ್ಸ್ಟಂಟ್ ಆಗಿ ಮಾಡುವಂಥದ್ದು ಏನೂ ಇಲ್ಲ. ಕೆಲವು ಸಾರಿ ಕೆಲವು ಅದ್ಭುತಗಳನ್ನು ಮಾಡ್ತಾನೆ ಹೊರತು ಬೇರೆ ಎಲ್ಲ ಆತನ ಶಿಕ್ಷಣ ಏನಂದ್ರೆ ನಮ್ಮನ್ನ ಹಂತ ಹಂತವಾಗಿ ರೂಪಿಸ್ತಾ ನಿರ್ಮಿಸುತ್ತಾ ಆತನು ಹೋಗ್ತಾನೆ. ಚತುರ ಶಿಲ್ಪಿಯ ಹಾಗೆ, ಆರ್ಕಿಟೆಕ್ಟ್ ಹಾಗೆ. ಹಿ ಕೀಪ್ಸ್ ಏನಂದ್ರೆ ಮೋಲ್ಡಿಂಗ್ ಯು, ಶೇಪಿಂಗ್ ಯು,
ನಿಮ್ಗೆ ಚಂದವಾದ ಚಿತ್ರ ಬರುವಂತೆ, ಆ ಅಂದ ಬರುವಂತೆ, ಆ ಸುಂದರತೆ ಬರುವಂತೆ ಆತನು ನಿಮ್ಮನ್ನ ಚಿತ್ರಿಸ್ಕೊಂಡು ಹೋಗ್ತಾ ಇರ್ತಾನೆ. ಡೋಂಟ್ ಗೆಟ್ ಟಯರ್ಡ್ ವಿತ್ ಗಾಡ್. ದೇವರೊಟ್ಟಿಗೆ ಎಂದಿಗೂ ಆಯಾಸಗೊಳ್ಬೇಡ್ರಿ. ಏನಪ್ಪಾ ದೇವರೇ ಎಷ್ಟು ಕಷ್ಟ ಕೊಡ್ತೀಯಲ್ಲ ಅಂತ ಹೇಳ್ಬೇಡ್ರಿ. ಯೋಬನು ಹೇಳಿದ್ದನ್ನ ಕಲಿರಿ. ದೇವರೇ ಕೊಟ್ಟ, ದೇವರೇ ತಕೊಂಡ. ಆತನ ನಾಮಕ್ಕೆ ಸ್ತೋತ್ರ. ಸ್ಟಿಕ್ ಟು ಗಾಡ್ ಆಲ್ ದ ಟೈಮ್. ದೇವರಿಗೆ ಆತುಕೊಂಡು ಜೀವಿಸುವುದನ್ನ ಕಲಿಯಿರಿ. ಆತನ ವಾಗ್ದಾನಗಳು ಎಷ್ಟಿದ್ದರು ಆತನು ಖಂಡಿತವಾಗಿ ನೆರವೇರಿಸ್ತಾನೆ. ಎಂದಿಗೂ ಸುಳ್ಳಾಡದಂತ ದೇವರು. ಒಂದೇ ಒಂದು ಚರಣ ನಾವು ಹಾಡಿ ನಾವು ಮುಗಿಸೋಣ. ಸಂಗೀತಗಳಲ್ಲಿ 566 ವಾಗ್ದಾನಗಳು ಎಷ್ಟಿದ್ದರೂ ನೆರವೇರುತ್ತದೆ. ಅದರಲ್ಲಿ ಒಂದೇ ಒಂದು ಚರಣ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು 566 566. ದೃಢವಾಗುತ್ತವೆ ನಿಶ್ಚಯವಾಗಿ ಕ್ರಿಸ್ತನಲ್ಲಿ ನೆರವೇರುತ್ತವೆ. ದೇವರ ವಾಕ್ಯ ಆಧಾರವು ನನ್ನ ನಿರೀಕ್ಷೆ ಭರವಸವು. ದೇವರ ವಾಕ್ಯ ಆಧಾರವು ನನ್ನ ನಿರೀಕ್ಷೆ ಭರವಸವು. ವಾಗ್ದಾನಗಳು ಎಷ್ಟಿದ್ದರೂ ದೃಢವಾಗುತ್ತವೆ ನಿಶ್ಚಯವಾಗಿ ಕ್ರಿಸ್ತನಲ್ಲಿ ನೆರವೇರುತ್ತವೆ. ದೇವರ ವಾಕ್ಯ ಆಧಾರವು ನನ್ನ ನಿರೀಕ್ಷೆ ಭರವಸವು. ದೇವರ ವಾಕ್ಯ ಆಧಾರವು ನನ್ನ ನಿರೀಕ್ಷೆ ಭರವಸವು. ವಾಗ್ದಾನಗಳು ಎಷ್ಟಿದ್ದರೂ ದೃಢವಾಗುತ್ತವೆ ನಿಶ್ಚಯವಾಗಿ ಕ್ರಿಸ್ತನಲ್ಲಿ ನೆರವೇರುತ್ತವೆ. ದೇವರ ಮೊದಲೇ ಚರಣ ಹಾಡ್ರಿ ಸ್ವಲ್ಪ. ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನ ಪ್ರೀತಿಸುವವರ ಹಿತಕ್ಕಾಗಿ ಕಾರ್ಯಗಳು ಎಲ್ಲವೂ ಕಾರ್ಯ ಸಾಧಕವಾಗುತ್ತವೆ ಎಂದು ಬಲ್ಲೆನು. ಕಾರ್ಯ ಸಾಧಕವಾಗುತ್ತವೆ ಎಂದು ಬಲ್ಲೆನು. ವಾಗ್ದಾನಗಳು ಎಷ್ಟಿದ್ದರೂ ದೃಢವಾಗುತ್ತವೆ ನಿಶ್ಚಯವಾಗಿ ಕ್ರಿಸ್ತನಲ್ಲಿ ನೆರವೇರುತ್ತವೆ. ಪ್ರಾರ್ಥನೆ ಮಾಡೋಣ. ಲೆಟ್ ಅಸ್ ಪ್ರೇ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ಎಂದಿಗೂ ನಿನ್ನ ಮಾತುಗಳು ಬಿದ್ದು ಹೋಗಲಿಲ್ಲ. ನಿನ್ನ ಮಾತುಗಳನ್ನ ಎಲ್ಲವನ್ನ ನೆರವೇರಿಸುವುದಕ್ಕೆ ನೀನು ಶಕ್ತನಾಗಿದ್ದಿ, ಸಮರ್ಥನಾಗಿದ್ದಿ, ಸರ್ವಶಕ್ತನಾಗಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮೊಬ್ಬೊಬ್ಬರ ವಿಷಯದಲ್ಲಿ ನಿನ್ನ ಸಂಕಲ್ಪ ಈಡೇರಿಸುವಂತೆ ಪ್ರಾರ್ಥಿಸ್ತೇನೆ. ಯಾರನ್ನು ಬಿಟ್ಟು ಬಿಡಬೇಡ ಯೇಸುವೆ. ನೀನು ಬಿಡುವಂತ ದೇವರಲ್ಲ. ಪ್ರತಿಯೊಬ್ಬರನ್ನ ಶಾಶ್ವತವಾದ ಪ್ರೀತಿಯಿಂದ ಸೆಳೆದುಕೊಂಡಿದ್ದಿ. ನಿನ್ನ ಉದ್ದೇಶ ಅವರಲ್ಲಿ ನೆರವೇರಿಸು. ನಿನ್ನ ವಾಗ್ದಾನಗಳನ್ನು ಅವರಲ್ಲಿ ನೆರವೇರಿಸು.
ಕರ್ತನೆ, ಅವರು ಪೂರ್ಣವಾಗಿ ನಿನಗೆ ಸಮರ್ಪಿತರಾಗಿ ಪ್ರತಿಷ್ಠೆ ಮಾಡಿಕೊಂಡು ನಿನ್ನನ್ನು ಘನಪಡಿಸುವಂತೆ ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ಬೇಡ್ಕೊಂಡಿದ್ದೇವೆ. ಆಮೇಲೆ ಒಂದು ಪ್ರಕಟಣೆ ಇದೆ, ಆಮೇಲೆ ವಂದನಾರ್ಪಣೆ ಇದೆ. ರೂಪಾಂತರ